ಜನಗಳಿಗೆ ಹೇಳಬೇಕು, ನಾವೆಲ್ಲ ಒಂಥರ ಒಂದೇ ತಾಯಿಯ ಮಕ್ಕಳು, ಬಟ್ ಇವೆಂಚುಲಿ ಬೇರೆ ಬೇರೆ ದಾರಿ ಹಿಡಿದವರು. ಬಿಗ್ ಎಫ್ ಎಮ್ ಐ ಥಿಂಕ್ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ, ನಾವು ಬಿಗ್ ಎಫ್ ಎಮ್ ಅಲ್ಲಿ ಇದ್ದಾಗ ಮಾತಾಡಿದ್ದೆ ಕಮ್ಮಿ, ತುಂಬ ಕಮ್ಮಿ. ನನಗೆ ತುಂಬ ಇನ್ಸೆಕ್ಯೂರಿಟಿ ಆಗ. ಬೆಂಗಳೂರು ಆರ್ಜೆಗಳು, ಬೆಂಗಳೂರು ಊರು, ಬೆಂಗಳೂರು ಜನಗಳು, ನಾವೆಲ್ಲ ಸಣ್ಣ ಊರಿಂದ ಬರ್ತಾ ಇದ್ದೀವಿ. ದೇವರಾಣೆ ತಮಾಷೆ ಅಲ್ಲ, ಎಲ್ಲದೂ ಎಲ್ಲರಿಗೂ ಅಲ್ಲ. 100% ನಾವು ತಪ್ಪು ಮಾಡಬಾರ್ದು ಅಂತ ಗೊತ್ತು, ಹೊಟ್ಟೆ ಕಿಚ್ಚು ಮಾಡಬಾರ್ದು ಅಂತ ಚಿಕ್ಕನಿಂದ ಹೇಳಿದ್ದಾರೆ. ಬಟ್ ನಮಗೆ ಮಾಡದೇ ಇರೋಕ್ಕಾಗತ್ತಾ? ಗೆದ್ದಾಗ ಏನಾಗುತ್ತೆ, ನೀನು ಸರಿ ಮಾಡ್ತಿದ್ಯಾ ಮುಂದೆ ಹೋಗೋ, ಇದೊಂದೇ ಸಿಗೋದು ಲರ್ನಿಂಗ್. ಸೋತಾಗಲ್ಲ. ಆ್ಯಕ್ಚುಲಿ ತಮಾಷೆ ಗೊತ್ತಾ, ಟೋಪಿ ಸೋತ್ಮೇಲೆ ಅಂದರೆ ಇದನ್ನು ಫಸ್ಟ್ ಟೈಮ್ ಹೇಳ್ಕೊತಾರೆ. ನಾನು ಹತ್ತಿದ್ದೆ ಆ್ಯಕ್ಚುಲಿ. ಓಕೆ, ಐ ವಾಸ್ ದ ಓನ್ಲಿ ಒನ್ ಹೂ ಕ್ರೈಡ್. ನನ್ನ ಕೆರಿಯರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಆ್ಯಂಡ್ ಐ ಆಮ್ ಆ್ಯಕ್ಚುಲಿ ವೆರಿ ಹ್ಯಾಪಿ. ನಾನು ಮಾತಾಡ್ತಾ ಇದ್ದೀನಿ ಈ ಥರ ತುಂಬ ಆರಾಮಾಗಿ ಮಾತಾಡ್ತಾ ಇದ್ದೀನಿ ಫೋನಲ್ಲಿ. ಇದರಲ್ಲಿದ್ದೆ, ಟೆರೆಸಲ್ಲಿದ್ದೆ. ಸಡನ್ಲಿ ಒಂದೇ ಸಲ ನನಗೆ ಬಂದಿದ್ದು ಇಲ್ಲಿಂದ ಹಾರು ಸಾಯಬೇಕು ಅಂತ. ಸಡನ್ ಟುಡೇ ಆನ್ ಜಸ್ಟ್ ಕ್ಯೂರಿಯಸ್, ಫೈನಲಿ ರಾಜ್ ಬಿ ಶೆಟ್ಟಿ ಅವರು ಸ್ಟುಡಿಯೋಗೆ ಬಂದಿದ್ದಾರೆ. ಗುರುಗಳೇ ನಮಸ್ಕಾರ. ಮಾತಾಜಿ ಅವರೇ ನಮಸ್ಕಾರ. ಅಯ್ಯಯ್ಯೋ ನೀವು ಕೂಡ ನೀವು ಈ ರೀತಿ ನೀವು ನೋಡೋದೇ ಕಮ್ಮಿ ನಾನು, ಹಾಗಾಗಿ ಐ ನೋ. ಹೇಗಿದ್ದೀರಾ? ಲಾಂಗ್ ಟೈಮ್. ಐ ಆಮ್ ವೆರಿ ಹ್ಯಾಪಿ. ರಾಜ್, ನೀವೇ ಎಲ್ಲೊಂದು ಕಡೆ ಇಂಟರ್ವ್ಯೂನಲ್ಲಿ ಹೇಳಿದಿರಾ, ನನ್ನನ್ನು ಒಬ್ಬ ನಟನಾಗಿ ನೋಡಬೇಡಿ, ಒಬ್ಬ ಮನುಷ್ಯನಾಗಿ ನೋಡಿ ಅಂತ. ಅಂದರೆ ಪ್ರತಿ ಸತಿ ನಿಮ್ಮನ್ನು ನಾನು ಮೀಟ್ ಮಾಡಿದಾಗ ನಿಮ್ಮಲ್ಲಿರೋ ವಿಚಾರಗಳು, ಆ ಒಂದು ಲೈಫ್ನ ಫೇಸಲ್ಲಿ ಇರೋ ನಿಮ್ಮ ಕುತೂಹಲಗಳು, ಯಾವಾಗಲೂ ಏನನ್ನ ಹೇಳೋಕ್ಕೆ ಟ್ರೈ ಮಾಡ್ತಾ ಇದೆ ಅಂದರೆ, ಜನ ಲೈಫಿಂದ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಫೇಮನ್ನು, ಯಾವುದಾದ್ರೂ ಹಿಂದೆನೋ ಒಂದಷ್ಟು ಜನ ABCD ಅಂತ ಓಡ್ತಾ ಇರ್ತಾರೆ, ಈ ಪ್ರಪಂಚ ಓಡ್ತಾ ಇದೆ ಅಂತ. ನಾನು ನೋಡಿದಾಗ ನೀವು ಯಾವಾಗಲೂ ಥರ ಬೇರೆ ಕಡೆನೇ ಓಡ್ತಾ ಇರ್ತೀರಾ ಅಂತ, ನಿಮ್ಮ ಹುಡುಕಾಟಗಳೇ ಬೇರೆ ಅಂತ. ಸೊ ಸದ್ಯದ ಹುಡುಕಾಟಗಳು ಏನು ಜೀವನದ್ದು, ಅಥವಾ ಏನು ಹುಡುಕಾಡದೇ ಇರೋದೇ ಲೈಫಾ? ಅಫ್ಕೋರ್ಸ್. ಅಂದರೆ ಈಗ ರೀಸೆಂಟಾಗಿ ಆ್ಯಕ್ಟಿಂಗ್ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಅದು ಯಾಕೆ ಹೇಳ್ತೀನಿ ಅಂದರೆ, ನಾನೊಬ್ಬ ಯಾವಾಗಲೂ ಟೆಕ್ನಿಷಿಯನ್ ಆಗಿ ಒಂದು ದೊಡ್ಡ ಕಿಕ್ ಸಿಗ್ತಾಯಿತ್ತು. ಈಗ 2 ಸಿನಿಮಾಗಳು ಮಾಡ್ತಾ ಇದ್ದೀನಿ, ಅನೌನ್ಸ್ ಆಗಿಲ್ಲ. ಅದ್ರ ಸೆಟ್ಟಿಗೆ ಹೋಗ್ಬೇಕಾದ್ರೆ ನಾನು ನನ್ನ ಫ್ರೆಂಡ್ಸಿಗೆ ಹೇಳ್ತೀನಿ, ನನಗೆ ಖುಷಿ ಆಗ್ತಾಯಿದೆ, ನನಗೆ ಒಂಥರ ಜಾಲಿ ಇದೆ. ಅಂದರೆ ಯಾವ ಥರ ಅನಿಸುತ್ತೆ ಅಂದರೆ, ಸ್ಕೂಲಿಗೆ ಹೋಗ್ತಾ ಇದ್ದೀವಿ, ಫೀಸ್ ಅವ್ರು ನಮಗೆ ಕೊಡ್ತಾ ಇದ್ದಾರೆ ಅಂತ. ಓಕೆ, ಬಂದು ಕಲಿ, ದುಡ್ಡು ನಾವು ಕೊಡ್ತೀವಿ ಅಂತ. ಪ್ರತಿ ದಿವಸ ಏನೋ ಕಲಿಯೋದಕ್ಕಿರುತ್ತೆ, ಏನೋ ನೋಡೋದಕ್ಕಿರುತ್ತೆ, ಬೇರೆ ಬೇರೆ ಜನಗಳು. ಮೊನ್ನೆ ಯಾರೋ ಒಬ್ಬರು ಮನೆಗೆ ಬಂದರು, ಮನೆಗೆ ಬಂದು ಅವ್ರದ್ದು ಯಾವುದೋ ಕತೆ ಹೇಳ್ತಾಯಿದ್ರು. ಅವರಪ್ಪ ಹೆಂಗೆ ಹೃತಿಕ್ ರೋಷನ್ ಫ್ಯಾನು, ಅವರಪ್ಪ ಹೆಂಗೆ ಹೃತಿಕ್ ರೋಷನ್ ಇವರು ಮಕ್ಕಳೆಲ್ಲ ವಿನ್ ಆಗಿರುವಂಥ ಅವಾರ್ಡ್ಗಳನ್ನೆಲ್ಲ ಹೇಗೆ ಹೃತಿಕ್ ರೋಷನ್ ಕತ್ತಿಗೆ ಆಗ್ತಾಯಿದ್ರು ಅಂತ ಹೇಳಿದ್ರು. ಇಟ್ಸ್ ಅ ಬ್ಯೂಟಿಫುಲ್ ಸ್ಟೋರಿ, ಇಟ್ಸ್ ಅ ವೆರಿ ಹ್ಯೂಮನ್ ಸ್ಟೋರಿ. ನನಗೆ ಅದು ಕೇಳಿದ ತಕ್ಷಣ ಅನಿಸುತ್ತೆ, ಅಯ್ಯೋ ನನ್ನ ಭಾಗ್ಯ ಈ ಕತೆ ಕೇಳೋಕ್ಕೆ ಸಿಗ್ತಲ್ಲ ಅಂತ. ಅಂದರೆ ಅಂಥ ವಿಷಯಗಳು ತುಂಬ ಖುಷಿ ಆಗುತ್ತೆ. ನಿನ್ನೆ ನಾನು ಒಂದು ಸೆಟ್ಟಲ್ಲಿ ಅವಿನಾಶ್ ಸರ್ ಜೊತೆ ಮಾತಾಡೋದಕ್ಕಾಯ್ತು ನನಗೆ, ಆ್ಯಕ್ಟರ್ ಅವಿನಾಶ್ ಸರು. ಆಮೇಲೆ ಅದರಲ್ಲಿ ಅದೇ ಸೆಟ್ಟಲ್ಲಿ ಕೆಲವ್ರ ಹೆಸರು ಹೇಳೋಕ್ಕಾಗಲ್ಲ, ಯಾಕಂದರೆ ರಿವೀಲ್ ಆಗುತ್ತೆ ಅನ್ನೋ ಕಾರಣಕ್ಕೆ, ರವಿಶಂಕರ್ ಸರ್ ಸಿಕ್ಕಿದ್ರು, ನಾಸರನ್ ತಮಿಳ್ ಆ್ಯಕ್ಟರ್ ಸಿಕ್ಕಿದ್ರು. ನಾನು ಅನ್ಕೋತಾ ಇದ್ದೆ, ನಾನು ಮಂಗಳೂರಲ್ಲೆಲ್ಲೋ ಮೂಲೆಯಲ್ಲಿರುವಂಥ ಒಬ್ಬ ಹುಡುಗ ಇಂಥ ದೊಡ್ಡ ದೊಡ್ಡ ತಲೆಗಳ ಜೊತೆ ಅವರೇನೋ ಹೇಳ್ಕೊತಾರೆ, ನಾನೇನೋ ಕೇಳ್ಬೋದು ಅನ್ನೋದು ಭಾಗ್ಯ. ಐ ಥಿಂಕ್ ಹುಡುಕಾಟ ಅನ್ನೋದಕ್ಕಿಂತ ಎಂಜಾಯ್ ಮಾಡ್ತಾ ಇದ್ದೀನಿ ಲೈಫನ್ನು. ಬಟ್ ರೀಸೆಂಟಾಗಿ 1-2-3 ದಿವಸದಿಂದ ಒಂಥರ ಏನೋ ದೊಡ್ಡದು ತಗೊಂಡಂಗೆ ಕಿಕ್ಕಲ್ಲಿದ್ದೀನಿ. ಐ ಆಮ್ ಲೈಕ್ ವೆರಿ ಹ್ಯಾಪಿ. ಸೊ ಎಲ್ಲದರಲ್ಲೂ ಖುಷಿಯನ್ನು ಹುಡ್ಕೋದು ಒಂದು ಕಲೆ. ಕೆಲವು ಸತಿ ಯಾರೂ ನೋಡೋದನ್ನು ನೋಡ್ತಾ ಇದರನ್ನು ಹೀಗೂ ನೋಡ್ಬೋದಲ್ಲ ಅನ್ನೋದು ಇನ್ನೊಂದು. ಎಲ್ಲರೂ ಲೈಫಲ್ಲಿ ಏನೋ ಒಂದು ಹುಡುಕಾಟದಲ್ಲಿರ್ತಾರೆ, ಅಥವಾ ಕೆಲವು ಸತಿ ಲೈಫಿಂದ ಏನೋ ಹುಡುಕಾಡದೆ ನಿನ್ನೆ ನೀನು ಅರ್ಥ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಲೈಫು ಅಂತಲೂ ನೋಡೋರಿದ್ದಾರೆ. ಈ ಒಂದು ಆ್ಯಂಗಲಲ್ಲಿ ಇವಾಗ ಅಂದರೆ ಬಿಕಾಸ್ ರಾಜ್ ಜೊತೆಗೆ ಮಾತಾಡಬೇಕಾದಾಗ ನೀವು ಒಂದೊಂದು ಹೇಳೋ ಮಾತುಗಳಿದೆಯಲ್ಲ, ಅದೆಲ್ಲ ಎಷ್ಟು ಹೆವಿ ಆ್ಯಂಡ್ ಎಷ್ಟು ಇಂಟ್ರೆಸ್ಟಿಂಗ್ ಆ್ಯಂಡ್ ಯೆಟ್ ಸೋ ಸಿಂಪಲ್ ಆಗಿ ಇಟ್ಕೋಬೇಕಾಗಿರೋ ವಿಚಾರಗಳು ಅಂದಾಗ ಅನ್ಸೋಕ್ಕೆ ಶುರು ಆಗುತ್ತೆ. ನೀವು ಮನುಷ್ಯ ಆಚೆನೇ ಇಷ್ಟೊಂದು ಆಲೋಚನೆಗಳನ್ನು ಹಾಕಬೇಕಾದಾಗ ಒಳಗೆ ಏನೇನೆಲ್ಲ ಓಡ್ತಾ ಇರುತ್ತೆ ಒಂದು ಮನುಷ್ಯನಲ್ಲಿ ಅಂತ. ಹ್ಯಾವ್ ಯು ಎವರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್, ದ ವೇ ಯು ಆರ್ ಲುಕಿಂಗ್ ಔಟ್ಸೈಡ್ ನೋಡೋ ಲೈಫ್ ಬೇರೆ, ಬಟ್ ಲುಕಿಂಗ್ ಇನ್ವರ್ಡ್ಸ್? ಐ ಆಮ್ ವೆರಿ ಆರ್ಡಿನರಿ, ದಟ್ ಈಸ್ ಸಮಥಿಂಗ್ ಐ ಹ್ಯಾವ್ ಅಂಡರ್ಸ್ಟುಡ್ ಆ್ಯಂಡ್ ಐ ಆಮ್ ಲೈಕ್ ಎವ್ರಿಬಡಿ. ಎಲ್ಲರಿಗಿರುವಂಥ ಸಮಸ್ಯೆ ನನಗೂ ಇರುವಂಥದ್ದು, ಅದೇ ಗ್ರೀಡು, ಅದೇ ಲಸ್ಟು, ಅದೇ ಜಲಸಿ, ಅದೇ ಗ್ರೀಡು, ಎಲ್ಲದು ನನ್ನಲ್ಲಿದೆ. ಬಟ್ ದ ಬ್ಯೂಟಿ ಈಸ್ ರೀಸೆಂಟ್ಲಿ ಐ ಆಮ್ ಎಂಜಾಯಿಂಗ್ ಇಟ್, ದಟ್ಸ್ ಫೈನ್. ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಯು ಹ್ಯಾವ್ ಟು ಅಕ್ನಾಲೇಜ್ ಇಟ್ ಫಸ್ಟ್ ಅಂತ. ನಾನು ಖಂಡಿತ ಹೌದು, ಯಾರ್ದೋ ಒಬ್ಬರು ಸಿನಿಮಾ ಸೋತ್ರೆ ನಾನು ಖುಷಿ ಪಡೋಲ್ಲ, ನಾನು ಒಬ್ಬ ಇದ್ದೀನಿ. ಬೇಕು ಅಂತ ಆಗುತ್ತಾ ಅದು ಗೊತ್ತಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಮೂವ್ ಆಗುತ್ತೆ. ಆಗಬಾರ್ದು ಅಂತ ಗೊತ್ತಿದೆ, ಹಾಗಂತ ನಾನೇನು ಆ್ಯಕ್ಷನ್ ಮಾಡಲ್ಲ. ಅವ್ರಿಗೇನೋ ಹಾಮ್ ಆಗಬೇಕು ಅಂತ ಅದನ್ನು ತಗೊಂಡು ಶೇರ್ ಮಾಡಿ 200 ಜನರ ಹತ್ರ ಸೆಲೆಬ್ರೇಟ್ ಮಾಡೋದು ಆ ಥರ ಮಾಡಲ್ಲ.
ಐ ನೋ ದ್ಯಾಟ್ ಮೈ ಮೈಂಡ್ ಈಸ್ ನಾಟ್ ಹೆಲ್ದಿ. ಹಾಗಾಗಿ ಆ ಥಾಟ್ಸ್ ಬಂದಾಗ ನಾನು ಅದನ್ನು ಕಂಟಿನ್ಯೂ ಮಾಡಲ್ಲ. ಆ್ಯಂಡ್ ಯಾರೋ ಒಬ್ಬ ಕಂಟಿನ್ಯೂ ಮಾಡ್ತಾನೆ ಅಂದರೆ ಅವನ ಮೇಲೂ ನಂದೇನು ಕಂಪ್ಲೇಂಟ್ ಇಲ್ಲ. ದಟ್ ಈಸ್ ಯುವರ್, ಇಫ್ ಯು ಫೈಂಡ್ ಹ್ಯಾಪಿನೆಸ್ ಇನ್ ದ್ಯಾಟ್ ಯು ಕ್ಯಾನ್ ಕಂಟಿನ್ಯೂ, ದರ್ ಇಸ್ ನೋ ಪ್ರಾಬ್ಲಮ್ ವಿತ್ ದ್ಯಾಟ್. ಹಾಗಾಗಿ ಐ ಕನ್ಸಿಡರ್ ಮೈ ಸೆಲ್ಫ್ ವೆರಿ ಆರ್ಡಿನರಿ ಆ್ಯಂಡ್ ಐ ಆಮ್ ಟ್ರೈಯಿಂಗ್ ಟು ಬಿ ಬೆಟರ್ ಎವ್ರಿ ಸಿಂಗಲ್ ಡೇ. ನಾಟ್ ಬಿಕಾಸ್ ಐ ವಾಂಟ್, ಅಂದರೆ ನಿಮ್ಮ ಯಾರ್ದೋ ಒಂದು ಸರ್ಟಿಫಿಕೇಟ್ ಬೇಕು ಅನ್ನೋ ಕಾರಣದಿಂದ ಆಗಲ್ಲ. ನನಗೆ ನನ್ನ ಲೈಫನ್ನು ತುಂಬ ಎಂಜಾಯ್ ಮಾಡಬೇಕು. ಹೌ ಡಿಡ್ ಯು ಮೀಟ್ ಡಾಗ್ಸ್? ಅಂದರೆ ಎಲ್ಲರಿಗೂ ಒಂದು ಎಂಟ್ರಿ ಪಾಯಿಂಟ್ ಅಂತ ಇರುತ್ತಲ್ಲ. ಐ ಹ್ಯಾವ್ ಎ ವೆರಿ ಕ್ಲಿಯರ್ ಎಂಟ್ರಿ ಪಾಯಿಂಟ್. ಒಂದು ಮೊಟ್ಟೆ ಕತೆ ಬರಿಬೇಕಾದ್ರೆ ನಮಗೆ ಮಂಗಳೂರಲ್ಲಿ ಆಫೀಸ್ ಇರಲಿಲ್ಲ. ಆಗ ಅಲ್ಲಿ ಬೋಟ್ ಎಲ್ಲ ನಿಲ್ಲತ್ತೆ ಮಂಗಳೂರಲ್ಲಿ. ಅದೊಂಥರ ದೊಡ್ಡ ಬೋಟ್ಗಳು, ಸಣ್ಣದಲ್ಲ. ಅದ್ರ ಕೆಳಗಡೆ ಒಂದು 10-15 ಜನ ಕೂರೋಷ್ಟು ಜಾಗ ಇರುತ್ತೆ. ಮಳೆಗೆ ಅಲ್ಲಿ ನೀರು ಬೀಳಲ್ಲ, ಆ ಕಡೆ ಈ ಕಡೆ ಬೀಳ್ತಾ ಇರುತ್ತೆ. ಅಷ್ಟು ದೊಡ್ಡ ಬೋಟ್ ಅಲ್ಲಿ ಎತ್ತಿರ್ತಾರೆ. ಉಳಿದವರ ಕಂಡಂತೆಲ್ಲ ಇದೆ ಅದು ಆ ಥರದ ಬೋಟ್. ಸೊ ಆ ಥರದ ಬೋಟ್ ಕೆಳಗಡೆ ನಾನು ಬರಿತಾ ಇದ್ದೆ. ಒಂದು 15-20 ದಿವಸ ಅಲ್ಲೇ ಫಸ್ಟ್ ಒಂದು ಹಾಫ್ ಬರೆಯೋ ತನಕ ಅಲ್ಲೇ ಇದ್ದೆ. ಅಲ್ಲಿರ್ಬೇಕಾದ್ರೆ ಅಲ್ಲಿನ ಬೀದಿ ನಾಯಿಗಳೆಲ್ಲ, ಅದು ಬೀಚ್ ಸೈಡ್ ಅಲ್ವಾ, ಬಂದು ಕೂತ್ಕೊಳ್ಳೋದು. ಫಸ್ಟಿಗೆ ನಂಗೆ ನನ್ನ ಫ್ರೆಂಡ್ಸನ್ನು ನಾನು ಬೆಳಿಗ್ಗೆ ಅಲ್ಲಿ ಬಿಟ್ಟು ಹೋಗೋಕೆ ಹೇಳ್ತಿದ್ದೆ. ನನ್ನನ್ನು ಸಾಯಂಕಾಲ ಬಂದು ಪಿಕ್ ಮಾಡಿದ್ರೆ ಸಾಕು. ಅಲ್ಲೇ ಒಂದು ಕ್ಯಾಂಟೀನ್ ಇತ್ತು, ಅಲ್ಲೇ ಗಂಜಿ ಊಟ ಮಾಡ್ತಾಯಿದ್ದೆ. ಹಾಗಾಗಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಂಗೆ ಕಂಪ್ನಿ ಇವರೇ, ಈ ಬೀದಿ ನಾಯಿಗಳೇ. ಫಸ್ಟಿಗೆ ಭಯ ಆಗಿ ಎಲ್ಲ ಇತ್ತು. ನಾನು PUC ಒಂದು ಅದೇನು ಹೇಳ್ತಾರೆ, ಬೇರೆಯವರಿಗೆಲ್ಲ ಸೈನ್ ಮಾಡಿ ಏನು ಬುಕ್ಕು, ಸ್ಲ್ಯಾಮ್ ಬುಕ್, ಸ್ಕ್ರಾಪ್ ಬುಕ್, ಅದು ಏನೋ ಒಂದು ಬುಕ್ ಇದೆಯಲ್ಲ, ಅದರಲ್ಲಿ ಬರೆದಿರೋದು ನಿನ್ನ ದೊಡ್ಡ ಭಯ ಏನಂದರೆ ನಾಯಿ ಅಂತ ಬರೆದಿದ್ದೀನಿ. ಓಕೆ. ಆ್ಯಂಡ್ ಅಲ್ಲಿ ಆ ನಾಯಿಗಳು ಒಂದು 10-15 ದಿವಸ ಆಗಬೇಕಾದ್ರೆ ನಾನು ಅವ್ರಿಗೆ ಸ್ಕ್ರಿಪ್ಟ್ ಪಿಚ್ ಮಾಡೋಕ್ಕೆ ಶುರು ಮಾಡಿದೆ. ಸೀನ್ಗಳನ್ನೆಲ್ಲ ಹೇಳೋದು ಅವರಿಗೆ. ಬೇರೆ ಯಾರು ಹಿಂಗಾಗುತ್ತೆ ಅಂತ ನನಗೆ ಅದೇ ನನ್ನ ಪ್ರಕಾರ ನನಗೆ ನರೇಷನ್ನು. ಆ್ಯಂಡ್ ಒಂದು 15-20 ದಿವಸ ಆಗ್ಬೇಕಾದ್ರೆ ನಾಯಿಗಳು ಎಷ್ಟು ಕ್ಲೋಸ್ ಆಯಿತು ಅಂದರೆ ಬೇರೆ ಯಾರೂ ಬರೋಂಗಿಲ್ಲ ನನ್ನ ಹತ್ರ. ಎಲ್ಲ ಹಿಂಗೆ ಎದ್ದು ನಿಲ್ಲೋದು, ಆರಾಮಾಗಿರ್ರಿ ಅನ್ನೋಂಥರ. ಬಟ್ ಆಮೇಲೆ ಮನೆಗೆ ಹೋದ್ಮೇಲೆ ಕೆಲಸ ಯೋಚನೆ ಮಾಡಿ, ಅಲ್ಲೊಂದು ಡಾರ್ಲಿಂಗ್ ಅಂತ ಒಂದು ಆಯ್ತು, ಈಗ ತೀರ್ಕೊಂಡ್ಳು ಅವಳು. ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಈಗ ಮಳೆ ಬರ್ತಾ ಇದೆ, ಈಗ ಎಲ್ಲಿ ಮಲ್ಕೊಂಡಿರ್ಬೋದು ಪಾಪ, ಏನು ಮಾಡ್ತಾ ಇರ್ಬೋದು. ದಟ್ ಸ್ಟಾರ್ಟೆಡ್ ಹ್ಯಾಪ್ನಿಂಗ್. ಇನ್ನೊಬ್ಬ ನಂಜೆಲ ಅಂತ ಒಬ್ಬ ನಾಯಿ ಇದ್ದ. ಅವನು ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಭಾಳ ಆಸೆ ಇತ್ತು. ಬಟ್ ತುಂಬ ಟೈಮ್ ಅವನು ಹೊರಗಡೆ ಬದುಕಿರೋದ್ರಿಂದ ಅವನು ಆರಾಮಾಗೂ ಇದ್ದ. ಅದಕ್ಕೋಸ್ಕರ ಕರ್ಕೊಂಡೋಗಿ ಅವನಿಗೆ ಹಿಂಸೆ ಕೊಡೋದು ಬೇಡ, ಒಂದೇ ಸಣ್ಣ ಅಂಗಳದಲ್ಲಿ ಓಡಾಡೋವಂಥ ನಾಯಿ ಆಗಬಾರ್ದು ಅವನು ಅಂತೇಳಿ ತಗೊಂಡೋಗಿಲ್ಲ ಅವನು. ಅಲ್ಲಿಂದಾಗಿ ನಾಯಿ ತುಂಬ ಹತ್ತಿರ ಆಯಿತು. ಅದೇ ಟೈಮ್ಗೆ ಒಂದು 2-3 ತಿಂಗಳಾದಮೇಲೆ ಒಂದು ನಮ್ಮ ಮನೆ ಪಕ್ಕನೇ ಒಂದು ನಾಯಿ ಮರಿ ಹಾಕ್ತು. 7 ಮರಿ ಹಾಕಿ ಹೋಗ್ಬಿಡ್ತು ಅಂದರೆ ತೀರ್ಕೋತು. ಮೋಸ್ಟ್ಲಿ ಎಲ್ಲಿಗೆ ಹೋಗಿ ತೀರ್ಕೋತಾವೆ. ಅದರಲ್ಲಿ 6 ಬೇರೆಯವ್ರಿಗೆ ಕೊಟ್ಟು 1 ನಾವು ಇಟ್ಕೊಂಡ್ವಿ. ಆ್ಯಂಡ್ ಅದರ ಇನ್ನೊಂದು ಮರಿನೂ ನಮ್ಮ ಮನೆ ಜೊತೆನೇ ಉಳ್ಕೋತು. ಹಾಗೆ ಮರಿ ಆಗಿದ್ದು ಮನೇಲಿ ಈಗ 3 ಇದೆ. 4 ಇತ್ತು, 2 ತೀರ್ಕೊಂಡ್ರು ರೀಸೆಂಟಾಗಿ. ಮತ್ತೊಂದನ್ನು ಕರ್ಕೊಂಡ್ಬಂದ್ವಿ. ಒಟ್ಟು ಈಗ 3 ಇದೆ. ಸದ್ಯ ಬೆಂಗಳೂರು ಮನೆಯಲ್ಲಿ ಒಬ್ಳಿದ್ದಾಳೆ, ಲಕ್ಷ್ಮಿ. ಊರಲ್ಲಿ 3 ಮನೆಯಲ್ಲಿ, 3 ಆಫೀಸಲ್ಲಿ 3 ಇದೆ. ಒಟ್ಟು ಲೈಫಲ್ಲಿ 7 ನಾಯಿ ಇದೆ. ಎಲ್ಲದೂ ಇಂಡಿ. ಓ ವೆರಿ ನೈಸ್. ಯು ಬೀನ್ ಕ್ವೈಟ್ ಆಕ್ಟಿವ್ ಆನ್ ಇನ್ಸ್ಟಾ ಆಲ್ಸೋ. ನಾ ರೆಸ್ಕ್ಯೂ ಮಾಡ್ತೀರಾ, ಅದನ್ನ ಸೋಷಿಯಲ್ ಮೀಡಿಯಾ ಉಪಯೋಗಿಸ್ಕೊಂಡು ಜನಗಳನ್ನ ಇವುಗಳು ಹುಡುಕ್ತಿರೋ ಅಥವಾ ಇವಾಗ ಮನೆಗಳನ್ನ ಹುಡುಕ್ತಿರೋ, ಒಟ್ನಲ್ಲಿ ಅದು ನಡೀತಾ ಇದೆ. ಸೊ ದಿಸ್ ಇಸ್ ಹೌ ಯು ಗಾಟ್ ಇಂಟ್ರೊಡ್ಯೂಸ್ ಟು. ನನಗೆ ನೀವು ಅವಾಗಲೇ ಹೇಳಿದ್ರಲ್ಲ, ನಾನು ಇವಾಗ ಒಂದು ಆ್ಯಕ್ಟರ್ ಆಗಿ ಖುಷಿ ಪಡ್ತಾ ಇದ್ದೀನಿ ಅಂತ. ಯಾಕಂದರೆ ಅಲ್ಲಿವರೆಗೂ ನೀವು ಆಸ್ ಅ ಟೆಕ್ನಿಷಿಯನ್ ಯಾವಾಗಲೂ ದ್ಯಾಟ್ ಈಸ್ ಯೋರ್ ಸ್ಟ್ರೆಂಗ್ತ್. ಇದಕ್ಕೂ ನಿಮ್ಮದೇ ಡೈಲಾಗ್ಸ್ ಆ್ಯಂಡ್ ಅಡಿಷ್ನಲ್ ಸ್ಕ್ರೀನ್ ಪ್ಲೇ ಅಂತ ಒಂದು ಪದ ನೋಡಿದೆ ಆ ಎಂಡ್ ಟೈಟಲ್ ಕಾರ್ಡಲ್ಲಿ. ಮತ್ತು ಈ ಒಂದು ಡೈಲಾಗ್ ಬರೆದಿದ್ದೀರಾ, ನನಗೆ ಸಡನ್ನಾಗಿ ರಪ್ ಅಂತ ನಾಟದು. ಯಾಕಂದರೆ ಅದರಲ್ಲಿ ಕಟು ಸತ್ಯ ಇದೆ, ಹಾಗೆ ವ್ಯವಸ್ಥೆಗೆ ಒಂದು ಸ್ಲ್ಯಾಪ್ ಇದೆ. ವಾರಕ್ಕೊಂದ್ಸಲ ರೇಪ್ ಆಗ್ತಾಳೆ, ರೇಪ್ ಆಗೋಳಿಗೆ ವ್ಯವಸ್ಥೆ ಇನ್ನೊಂದ್ಸಲ ರೇಪ್ ಮಾಡತ್ತೆ ಅನ್ನೋದು. ಅಂದರೆ ಇಟ್ ಬಿಕಮ್ಸ್ ವೆರಿ ನಾರ್ಮಲ್. ಇದು ನಾರ್ಮಲೈಸ್ ಆಗೋಗಿದೆ ವ್ಯವಸ್ಥೆ ಬಿಡು, ಹಿಂಗೆ ವ್ಯವಸ್ಥೆ ಬಿಡು, ಏನು ತೊಂದರೆ ಇಲ್ಲ, ಅವಳಿಗೇನು ಅಭ್ಯಾಸ ಇದೆ ಬಿಡು ಅನ್ನೋ ಥರ. ಬಟ್ ಅಭ್ಯಾಸ ಇದೆ ಅನ್ನೋ ಕಾರಣಕ್ಕೋಸ್ಕರ ಹ್ಯಾರಾಸ್ಮೆಂಟ್ ಈಸ್ ಹ್ಯಾರಾಸ್ಮೆಂಟ್, ಜಡ್ಜ್ಮೆಂಟ್ ಈಸ್ ಜಡ್ಜ್ಮೆಂಟ್. ಆ ಸಿನಿಮಾ ನೋಡಿದ್ರೆ ನಿಮ್ಗೆ ಅದರ ಕಾಂಟೆಕ್ಸ್ಟ್ ಅರ್ಥ ಆಗುತ್ತೆ, ಯಾಕೆ ಆ ಕಾಂಟೆಕ್ಸ್ಟ್ ಬರುತ್ತೆ ಅನ್ನೋದು ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ. ನಾನು ಅದನ್ನು ತುಂಬ ಹತ್ತಿರದಿಂದ ಚಿಕ್ಕವನಿರ್ತಾ ನೋಡಿದ್ದು. ಆ್ಯಂಡ್ ಫಾರ್ಚುನೇಟ್ಲಿ ಡೈರೆಕ್ಟರ್ ಅದ್ರ ಕತೆ ಬರೆದು ಅದನ್ನ ಅಂದರೆ ಆ ಒಂದು ಕಥೆನ ಬರೆದಿದ್ದ, ಅದೇ ಥರದ ಕಥೆನ ಬರೆದಿದ್ದ ಮಿಥಿಲೇಶು. ನಮ್ಮ ಊರಲ್ಲಿ ಅಂಗರಗುಂಡಿ ಅನ್ನುವಂಥ ಊರು, ಅಲ್ಲೊಬ್ಬರು ಮಾನಸಿಕ ಅಸ್ವಸ್ಥ ಇದ್ದರು. ಅವರು ಓಡಾಡ್ತಿದ್ರು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ರು. ಆ್ಯಂಡ್ ನಾವು ಚಿಕ್ಕಂದಿಂದ ಎಲ್ಲ ಅವ್ರು ನೋಡ್ತಾ ಇದ್ದೀವಿ. ಆ್ಯಂಡ್ ಒಂದ್ಸಲ ಅವ್ರು ಪ್ರೆಗ್ನೆಂಟ್ ಆದರು. ಇಟ್ ವಾಸ್ ಸಚ್ ಎ ಶಾಕಿಂಗ್ ಥಿಂಗ್. ಆ ಥರ ಮೆಂಟಲಿ ಇಲ್ಲಾಗಿರೋರು ಹೌ ಕ್ಯಾನ್ ಶಿ ಬಿ ಪ್ರೆಗ್ನೆಂಟ್ ಅಂದರೆ ದೆನ್ ಶಿ ಅಲ್ಲ, ಅದು ಮಾತ್ರ ಆಫ್ ಕೋರ್ಸ್ ಶಿ ಈಸ್ ಬೀನ್ ಅಬ್ಯೂಸ್ಡ್, ಬಟ್ ಬೈ ಹೂಮ್? ಎವ್ರಿಬಡಿ ಅರೌಂಡ್ ಈಸ್ ಹೆಲ್ದಿ ಮೆಂಟಲಿ, ಬಟ್ ನಾಟ್ ಸೊ. ಆಫ್ ಕೋರ್ಸ್ ನಾಟ್. ಬಟ್ ನಾಟ್ ಸೊ. ಕಾಣಿಸ್ಬೇಕಾದ್ರೆ ಎಲ್ಲರಿಗೂ ಕೂಡ, ನಮ್ಮೆಲ್ಲರಿಗೂ ಕೂಡ ಹುಚ್ಚಿರುತ್ತೆ.
ಬಟ್ ಯಾವ ಲೆವೆಲ್ಗೆ ಅನ್ನೋದ್ರ ಮೇಲೆ ಸಮಾಜ ಸಹಿಸ್ಕೊಳ್ಳುವಂಥ ಹುಚ್ಚುಗಳನ್ನು ಹುಚ್ಚರು ಅಂತ ಪರಿಗಣಿಸಲ್ಲ. ಕತ್ಲಾದ್ಮೇಲೆ ನೀವು ಹುಚ್ಚು ಇದು ಮಾಡಿದ್ರೆ ಅದು ಹುಚ್ಚಾಗಿ ಪರಿಗಣಿಸಲ್ಲ. 4 ಜನ ನೋಡೋ ಥರ ಹುಚ್ಚಾಗಿ ಮಾಡಿದ್ರೆ ಮಾತ್ರ ಅದು ಹುಚ್ಚಾಗಿ ಕಾಣಿಸುತ್ತೆ. ಆಗ ನನಗೆ ಅವ್ರಿಗೆ ಏನಾಯಿತು ಅನ್ನೋದು ಅದು ತುಂಬ ಕಾಡ್ದಂಥ ವಿಷಯ. ಆ್ಯಂಡ್ ಅದು ಆ ಒಂದು ಥ್ರೆಡ್ನ ನಾವು ಯಾವ ರೀತಿ ಅವ್ರನ್ನ ಟ್ರೀಟ್ ಮಾಡಿದ್ವಿ ಅನ್ನೋದೇ ಅದರಲ್ಲಿ ಇರೋದು, ಆ್ಯಕ್ಚುಲಿ ಆ ಡೈಲಾಗಲ್ಲಿ ಇರೋದು. ಆ್ಯಂಡ್ ಅವರು ಆ್ಯಕ್ಚುಲಿ ಬಸ್ ಸ್ಟ್ಯಾಂಡಲ್ಲೇ ಮಗು ಆಯ್ತು ಅವರಿಗೆ. ಮಗುನ ಯಾರೋ ಎತ್ಕೊಂಡು ಅಡಾಪ್ಟ್ ಮಾಡ್ಕೊಂಡು ಹೋದ್ರು. ಆ ಹುಚ್ಚಿ ಮತ್ತೆ ಅವರಷ್ಟಿಗೆ ಎಲ್ಲಿಗೆ ಹೋದ್ರೋ ಗೊತ್ತಿಲ್ಲ. ಕಥೆಗಳು, ನೆನಪುಗಳು ಹೇಗೆ ಉಳಿಯುತ್ತೆ ನೋಡಿ. ಹೌದು. ಅಂದ್ರೆ ಉಳಿದು ಅಟ್ಲೀಸ್ಟ್ ಫಿಲ್ಮ್ ಮೇಕರ್ಸ್ ಅದನ್ನ ಬಟ್ ಯೂಸ್ ಮಾಡಿ. ಇಟ್ ಎಫೆಕ್ಟ್ಸ್ ಯು ಡೀಪ್ಲಿ ಆ್ಯಂಡ್ ಯು ಡೋಂಟ್ ಅಂದರೆ ನಮ್ಗೊಂಥರ ಕನ್ಫ್ಯೂಸ್ ಆಗೋಯ್ತು ಏನಾಯಿತು ಅಂತ. ಹೇಗೆ ಅಂದರೆ ಅವರಲ್ಲೂ ಕೂಡ ಅದನ್ನು ನೋಡಿದವನ್ನ ಎಂಥ ಅಸ್ವಸ್ಥ ಇರ್ಬೋದು. ಸೀರಿಯಸ್ಲಿ ಐ ಥಿಂಕ್ ನಿಮ್ಮ ಇಡೀ ಫಿಲ್ಮೋಗ್ರಫಿನೇ ನೋಡಿದ್ರೆ ಅಂದರೆ ಒಂದಷ್ಟು ಎದ್ದು ಕಾಣಿಸಿರೋ ಕೆಲಸಗಳ ಬಗ್ಗೆ ಮಾತಾಡೋದಾದ್ರೆ ಒಂದು ಮೊಟೆ ಕಥೆ ಇರಲಿ, ಗರುಡ ಗಮನ, ಇತ್ತೀಚಿನ ಟೋಬಿಯಿಂದ ಹಿಡಿದು ಟರ್ಬೋ, ಅಂದರೆ ತುಂಬ ಚಿಕ್ಕ ಸ್ಪ್ಯಾನ್ನಲ್ಲೇ ಒಳ್ಳೊಳ್ಳೆ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ಸನ್ನು ಅಚೀವ್ ಮಾಡಿದ್ದೀರಾ. ಹೌ ಡು ಪಿಕ್ ಅ ಸ್ಕ್ರಿಪ್ಟ್ ಅನ್ನೋದು? ಬಿಕಾಸ್ ಅದೊಂದು ಜವಾಬ್ದಾರಿ. ಯಾಕಂದರೆ ಅದೇ ಹೇಳ್ತಾರಲ್ಲ, ದ ಮೋಸ್ಟ್ ಡೇಂಜರಸ್ ಪ್ಲೇಸ್ ಟು ಬಿ ಈಸ್ ಆನ್ ಟಾಪ್ ಆಫ್ ದ ಮೌಂಟೇನ್. ಬಿಕಾಸ್ ಅಲ್ಲಿಂದ ಏನಿದ್ರು ಮೇಲಕ್ಕೆ ಹೋಗ್ಬೇಕಂತ ಕೆಲವ್ರು ಎಕ್ಸ್ಪೆಕ್ಟೇಷನ್ ಇರ್ಬೋದನ್ನು, ಇನ್ನು ಮುಂದೆ ಒಂದೇ ಒಂದು ಹೆಜ್ಜೆ ಇಟ್ರು ಕೆಳಗೆ ಹೋಗ್ತಾ ಇರ್ತೀರಾ ಅನ್ನೋದು ಎಲ್ಲ ಥಿಯರೀಸ್ ಇದೆ. ಹೌ ಡು ಪಿಕ್ ಅ ಸ್ಕ್ರಿಪ್ಟ್, ರಾಜ್? ಐ ಆಮ್ ನಾಟ್ ವೆರಿ ಪ್ರೌಡ್ ಅಬೌಟ್ ನಾನು ಇಲ್ಲಿ ತನಕ ಚೂಸ್ ಮಾಡಿರೋಂಥ ಸ್ಕ್ರಿಪ್ಟ್ ಬಗ್ಗೆ ಐ ಆಮ್ ನಾಟ್ ವೆರಿ ಪ್ರೌಡ್. ಅಫ್ಕೋರ್ಸ್ ಐ ಆಮ್ ವೆರಿ ಪ್ರೌಡ್ ಅಬೌಟ್ ರೂಪಾಂತರ ಆರ್ ಸಮ್ ಅದರ್ ಫಿಲ್ಮ್ಸ್ ಇನ್ ದ್ಯಾಟ್ ಮ್ಯಾಟರ್. ತುಂಬ ಒಳ್ಳೆ ಸಿನಿಮಾಗಳನ್ನು ಮಾಡ್ಬೋದು. ಆ್ಯಂಡ್ ಆ ಪ್ರಯತ್ನದಲ್ಲಿ ಈಗ ತೊಡಗಿದ್ದೇನೆ. ಸ್ಪೆಷಲಿ ನಾನು ಅಂದರೆ ಈಗ ಟೋಬಿ ಹೇಗೆ ಕಮರ್ಷಿಯಲಿ ನನಗೆ ಫೇಲ್ಯೂರ್ ಆದ ನಂತರ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ದ ರೀಸನ್ ಬೀಯಿಂಗ್, ಫಸ್ಟಿಗೆ ಅದು ಹೊಡೆದ ರೀತಿ ಇದೆಯಲ್ವಾ, ಇಟ್ ವಾಸ್ ವೆರಿ ಇಂಟೆನ್ಸ್. ಯಾಕೆ ಹೀಗಾಯಿತು, ಏನಾಯಿತು, ನಮ್ಮಿಂದ ತುಂಬ ಮಿಸ್ಟೇಕ್ಗಳಾಗಿತ್ತು, ಅದನ್ನು ನಾವು ಅನುಭವಿಸ್ಬೇಕಾಯಿತು. ಬಟ್ ನಾನು ಫಸ್ಟ್ ಟೈಮ್ ಆ ಥರ ಸೋತಿದ್ದು. ಆ್ಯಂಡ್ ಆಗ ತುಂಬ ನಿಮಗೆ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಯಾಕೆ ಹೀಗಾಯಿತು, ಏನಾಯಿತು, ಗ್ರಾಂಟೆಡ್ ಆಗಿ ತಗೊಂಡ್ವಾ, ಎಲ್ಲಿ ತಗೊಂಡ್ವಿ, ಯಾವ ಕೆಲಸಗಳನ್ನು ನಾವು ಕಂಪ್ಲೀಟ್ ಮಾಡಿಲ್ಲ, ಯಾವ ಕೆಲಸಗಳನ್ನು ಕಂಪ್ಲೀಟ್ ಮಾಡಿದ್ವಿ, 1000 ಪ್ರಶ್ನೆಗಳು. ಆ್ಯಂಡ್ ಯಾವಾಗ ಹೆಚ್ಚಿನ ಆನ್ಸರ್ಗಳು ನಿಮ್ಮನ್ನು ಪಾಯಿಂಟ್ ಮಾಡುತ್ತೆ ದಟ್ ಯು ಡಿಡ್ ರಾಂಗ್, ಆಗ ದೆರ್ ಇಸ್ ಅ ಲಾಟ್ ಆಫ್ ಕೋರ್ಸ್ ಕರೆಕ್ಷನ್ ದಟ್ ಹ್ಯಾಪನ್ಸ್ ಇನ್ಸೈಡ್ ಯು. ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಇನ್ನೂ ಇದೆಲ್ಲ ಮಾಡ್ಬೋದಿತ್ತು, ಇದು ಕಂಪ್ಲೀಟ್ ಆಗಿಲ್ಲ, ಈ ವಿಷಯಗಳೆಲ್ಲ ಇತ್ತು ಅನ್ನೋದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಮುಂದಿನ ಸಿನಿಮಾಗಳನ್ನು ಮಾಡಬೇಕಾದ್ರೆ ಅದಿದ್ದೇ ಇರುತ್ತೆ. ಅಂದರೆ ಈಗ ನನಗಿರುವಂಥ ಒಂದೇ ಒಂದು ರಿಕ್ವೈರ್ಮೆಂಟ್ ಸದ್ಯಕ್ಕೆ ಏನಂದರೆ, ಕನ್ನಡದಲ್ಲಿ ಥಿಯೇಟ್ರಿಗೆ ತರುವಂಥ ಸಿನಿಮಾಗಳು ಮುಂದೆ ಮಾಡ್ತಾ ಹೋಗಬೇಕು. ಜನಗಳನ್ನು ಥಿಯೇಟ್ರಿಗೆ ತರುವಂಥ ಸಿನಿಮಾಗಳು ಅಂದರೆ ಎಂಗೇಜ್ಮೆಂಟ್ ವ್ಯಾಲ್ಯೂ ಇರ್ಬೋದು, ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ಇರ್ಬೋದು, ಅದು ಹೈ ಇರುವಂತಹ ಆ್ಯಂಡ್ ಒಳ್ಳೊಳ್ಳೆ ಕೊಲಾಬ್ರೇಷನ್ ಇರುವಂತಹ ಸಿನಿಮಾಗಳನ್ನು ಕಾನ್ಸ್ಟೆಂಟಾಗಿ ಮಾಡ್ತಾ ಇರಬೇಕು. ಇಟ್ ಈಸ್ ನಾಟ್ ದಟ್ 2 ವರ್ಷಕ್ಕೊಂದು ಸಿನಿಮಾ ಮಾಡಿದೆ, 1 ವರ್ಷಕ್ಕೊಂದು ಸಿನಿಮಾ ಮಾಡಿದೆ, ಆಗಲ್ಲ. ಆ ಥರ ಮಾಡ್ತಾ ಕೂರ್ಬೋದು ಅಂದರೆ ಅವರಿಗೆ ಅಗತ್ಯ ಇದ್ದಾಗ. ಬಟ್ ಸದ್ಯದ ರಿಕ್ವೈರ್ಮೆಂಟ್ ಬದಲಾಗಿದೆ. ಇದು ಮಾಡಿದ್ರೂ ಕೂಡ ನಾವು ಸಕ್ಸೀಡ್ ಆಗ್ತೀವ ಗೊತ್ತಿಲ್ಲ, ಬಟ್ ಪ್ರಯತ್ನ ಇದ್ದೇ ಇರುತ್ತೆ. ಮುಂದಿನ ದಿನಗಳಲ್ಲಿ ಸ್ಕ್ರಿಪ್ಟ್ ಸೆಲೆಕ್ಷನಿಂದ ಹಿಡ್ಬೋದು ಅಥವಾ ಸಿನಿಮಾ ಸೆಲೆಕ್ಷನಿಂದ ಹಿಡಿಬೋದು. ಇನ್ನೂ ಸ್ವಲ್ಪ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಅಂತ ನನಗನ್ಸುತ್ತೆ. ಈಗ ನನಗೇನಾದರೂ ಬೈರಿ ಅದ್ರ ಬಗ್ಗೆ ನಾನೇ ಹೇಳ್ತಿಕೋತೀನಿ ಫೇಲ್ಯೂರ್ ಅಂತ. ನೀವೇನು ಮಾಡೋಕ್ಕೆ ಸಾಧ್ಯ ನನ್ನನ್ನು? ಅದಕ್ಕಿಂತ ಏನೂ ಮಾಡೋಕ್ಕೆ ಸಾಧ್ಯ. ನೀವು ಜಾಸ್ತಿ ಅಂದರೆ ಅದು ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಅಲ್ವಾ ಅಂತ ಹೇಳ್ಬೋದು, ಅಷ್ಟೇ ಬಿಟ್ಟರೆ ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ ನಿಮಗೆ. ಬಟ್ ಒನ್ ಥಿಂಗ್ ಇಸ್ ಟ್ರೂ, ದ್ಯಾಟ್ ದ ಮೊಮೆಂಟ್ ಯು ಕ್ರಾಸ್ ಅ ಫೇಲ್ಯೂರ್, ಲೈಫ್ ಈಸ್ ಮಚ್ ಮೋರ್ ಸ್ಮೂತ್. ಆ್ಯಕ್ಚುಲಿ ನನ್ನ ಫ್ರೆಂಡು ಆ ಟೈಮಿಗೆ ಫೋನ್ ಮಾಡಿದೆ. ಫೋನ್ ಮಾಡಿ ಹೇಳಿದೆ, ನನಗೆ ನಿಮ್ಮ ಕಷ್ಟ ಈಗ ಅರ್ಥ ಆಯಿತು, ನಾನು ಅರ್ಥ ಆಗಿತ್ತು ಅಂತ ಅಂದ್ಕೊಂಡಿದ್ದೆ. ಬಟ್ ನೌ ಐ ಹ್ಯಾವ್ ಮಚ್ ಮೋರ್ ರೆಸ್ಪೆಕ್ಟ್ ಆನ್ ಯು. more experience. Yeah, you are more experienced and I didn't know it would hurt this much. And you are so beautiful. ನೀವು ಎಷ್ಟು ಚೆನ್ನಾಗಿ ಅದನ್ನು ತಗೊಂಡಿದ್ದೀರಾ, ಎಷ್ಟು ಚೆನ್ನಾಗಿ ಬದುಕಿದ್ದೀರಾ. ಆ್ಯಂಡ್ ಐ ಬಿಕೇಮ್ ಅ ಫ್ಯಾನ್. ಆ್ಯಕ್ಚುಲಿ ತಮಾಷೆ ಗೊತ್ತಾ, ಟೋಬಿ ಸೋತ್ಮೇಲೆ ಅಂದರೆ ಇದನ್ನು ಫಸ್ಟ್ ಟೈಮ್ ಹೇಳ್ಕೊತಾ ಇರೋದು ನಾನು ಹತ್ತಿದ್ದೆ ಆ್ಯಕ್ಚುಲಿ. ಓಕೆ, ಐ ವಾಸ್ ದ ಓನ್ಲಿ ಒನ್ ಹೂ ಕ್ರೈಡ್. ಆ್ಯಂಡ್ ನನ್ನ ಇಡೀ ಟೀಮ್ ಅವ್ರು ಸಮಾಧಾನ ಹೇಳ್ತಾಯಿದ್ರು. ಆ್ಯಂಡ್ ನಾನೊಬ್ಬನೇ ಅದರಿಂದ ತುಂಬ ಬೇಗ ಹೊರಗೆ ಬಂದವನು. ಪಟ್ಟಂತ ಹೊರಗೆ ಬಂದೆ. ಆ್ಯಂಡ್ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತು. ಅಂದರೆ ಏನು ಅಂದ್ಕೊಂಡಿದ್ದಾರೆ ಅಂದರೆ, ಅವನಿಗೆ ಬೇರೆ ಬೇರೆ ಆಫರ್ ಸಿಕ್ತು ಅದಕ್ಕೆ ಹೊರಗೆ ಬಂದೆ. ಗುರು, ಅಷ್ಟು ಸುಲಭ ಇಲ್ಲ. ಯಾಕಂದರೆ ಇಟ್ಸ್ ಅ ಬೇಬಿ, ನಿಮ್ಮ ಅಷ್ಟು ಸುಲಭ ಇಲ್ಲ. ಅದು ಮಾತ್ರ ಅಲ್ಲ, ಏನಂದರೆ ನೀವು ಒಂದು ಸಿನಿಮಾಲಿ ಸೋತ ತಕ್ಷಣ ಜನ ಬಂದು ನಿಮ್ಮ ಪ್ರಾಜೆಕ್ಟ್ ಕೊಡಲ್ಲ, ಬನ್ನಿ ಹೊರಗೆ ಅಂತ ಮಾಡಿದ್ರೂ ಕೂಡ ಬರೋವಂಥ ಸ್ಪೇಸಲ್ಲಿ ನೀವು ಇರ್ತೀರಾ? ಇಲ್ಲ, ನೀವು ಇನ್ನೂ ಡಿಫೆಂಡ್ ಮಾಡೋದ್ರಲ್ಲೇ ಇರ್ತೀರಾ.
ನನ್ನ ಸಿನಿಮಾ ಯಾಕೆ ಗ್ರೇಟ್, ಜನ ಯಾಕೆ ಒಪ್ಕೊಂಡಿಲ್ಲ, ನಾನಿನ್ನು ಹೇಗೆ ಗ್ರೇಟೆಸ್ಟ್ ಆಫ್ ಆಲ್ ಅಲ್ಲ. ಜನ ಒಪ್ಕೊಂಡ್ರ ಒಳ್ಳೇದು, ಒಪ್ಕೊಂಡಿಲ್ಲ ಬಿಟ್ಟು ಬಿಡು. ಐ ಥಿಂಕ್ ಐ ಕೇಮ್ ಔಟ್ ವೆರಿ ಫಾಸ್ಟ್, ತುಂಬ ಹೊರಗೆ ಬೇಗ ಬಂದ್ಬಿಟ್ಟೆ. ಎಷ್ಟು ದಿವಸ ಆಯಿತು? ತಿಂಗಳಾಯ್ತು, ಅಫ್ಕೋರ್ಸ್ ತಿಂಗಳಾಯ್ತು. ಅಂದರೆ ನನ್ನ ಟೀಮವರು ತಿಂಗಳಾದರೂ ಬರೋಕ್ಕಾಗಿಲ್ಲ. ಈಗ ಅದ್ರ ಬಗ್ಗೆ ನಾವು ಜೋಕ್ ಮಾಡ್ತಾ ಇರ್ತೀವಿ. ನನ್ನ ಪ್ರೊಡ್ಯೂಸರ್ನ ಕರ್ಕೊಂಡು ಹೋಗ್ತೀನಿ, ಇವರು ನಮ್ಮ ಪ್ರೊಡ್ಯೂಸರು ಗರುಡ ಗಮನದಲ್ಲಿ ಸ್ವಲ್ಪ ದುಡ್ಡು ಆಯಿತು, ಟೋಬಿಲೆಲ್ಲ ಕಳ್ಕೊಂಡ್ರು, ಇನ್ನೂ ಜೊತೆಗಿದ್ದಾರೆ. ಅವ್ರು ಯಾಕೆ ಹಿಂಗೆ ಮಾಡ್ತಾರೆ? ಬಟ್ ವೆನ್ ಇಟ್ ಬಿಕಮ್ಸ್ ಅ ಜೋಕ್, ಯು ಕಾಂಟ್ ಹರ್ಟ್ ಮೀ ಬ್ರದರ್, ಸೊ ಯು ಕಾಂಟ್ ಹರ್ಟ್ ಮೀ. ಐ ನೋ ದಟ್ ನೀವು ಆಕ್ಸಿಡೆಂಟಲ್ ಆಗಿ ಒಂದಷ್ಟು ಬಂದಿದ್ದು ಇಲ್ಲಿವರೆಗೂ ಏನಿದೆಲ್ಲ ನೋಡ್ತಾ ಬಂದಿದ್ದೀರಲ್ಲ, ಇವತ್ತಿಗೂ ಸ್ಕ್ರಿಪ್ಟ್ ಅಂತ ಬಂದಾಗ ನಿಮಗಿರೋ ಹಸಿವುಗಳು ಏನು? ಅಂದರೆ ದ ರೈಟರ್ ಆಸ್ ಅ ಸಾಂಗ್ ರೈಟರ್ ಅರ್ಥ ಆಯಿತು, ಬಟ್ ಮೂವಿ ಈಸ್ ಅ ಡಿಫ್ರೆಂಟ್ ಗೇಮ್ ಆಲ್ ಟುಗೆದರ್. ಯಾಕಂದರೆ ಎಲ್ಲ ಸ್ಟೋರೀಸ್ಗಳು ಮೂವಿ ಸ್ಟೋರಿ ಆಗಲ್ಲ. ಸೊ ಯಾವ ಒಂದು ಗುಣನ ನೀವು ಬೆಳೆಸ್ಕೊಳ್ಳೋಕೆ ಇಷ್ಟಪಡ್ತೀರಾ, ಸೋ ದಟ್ ಇದು ಒಂದು ಕಥೆ, ಇದು ಒಂದು ಸಿನಿಮಾ ಕಥೆ ವಿಚ್ ವಿಲ್ ನಾಟ್ ಬಿ ಅ ವ್ಯಥೆ ಲೇಟರ್ ಅಂತ ಆ ಒಂದು ಪ್ರಾಸೆಸ್ ಜಜ್ಮೆಂಟ್ ನಿಮ್ಗೆ ಹೆಂಗೆ ಬೆಳೆಸ್ಕೊಳ್ತಾ ಹೋಗ್ತೀರಾ ಅಂತ? ಐ ಥಿಂಕ್ ನಾನೊಬ್ಬ ಆಡಿಯನ್ಸ್, ವೆರಿ ಸಿಂಪಲ್ ಆಗಿ ಹೇಳಬೇಕಂದ್ರೆ, ನನಗೆ ಯಾವುದೋ ಒಂದು ಕತೆ ಹೊಡೆದಾಗ ಆ ಕತೆ ನನಗೆ ನೋಡಬೇಕು ಅಂತ ಅನಿಸ್ಬೇಕು. ಫಸ್ಟು ನನಗೆ ನೋಡಬೇಕು ಅಂತ ಅನಿಸ್ಬೇಕು. ನನಗೆ ನೋಡಬೇಕು ಅಂತ ಅನಿಸೋ ಕಾರಣದಿಂದ ಮಾಡಬೇಕು. ಆ್ಯಂಡ್ ನಂತರನೇ ತುಂಬ ಜನ ಇದ್ದಾರೆ ಅಂತ ನಾನು ಅನ್ಕೋತೀನಿ. ಆ ಕಾರಣದಿಂದ ಒಂದು ಮೊಟ್ಟೆಯ ಕತೆ ಬರುತ್ತೆ. ಆ್ಯಕ್ಚುಲಿ ಇಟ್ ವಾಸ್ ವೆರಿ ಸಿಂಪಲ್ ಬ್ಯಾಕ್ ದೆನ್, ಬಿಕಾಸ್ ಈ ಲೆಕ್ಕಾಚಾರಗಳು ಅದು ಇದು ಏನೂ ಗೊತ್ತಿರಲ್ಲ. ಸೊ ಫಸ್ಟಿಗೆ ಮಾಡಬೇಕಾದ್ರೆ ಯಾವ ಥರ ಅಂದರೆ, ಈ ಸಿನಿಮಾ ಹಿಟ್ ಆಗುತ್ತೆ, ನಂಗೆ ಇಷ್ಟ ಆಗ್ತಾ ಉಂಟು, ಇಷ್ಟೇ ಸಿಂಪಲ್. ನಂಗೆ ಇಷ್ಟ ಆಗ್ತಾ ಉಂಟು, ಜನಗಳಿಗೆ ಇಷ್ಟ ಆಗುತ್ತೆ ಅಷ್ಟೇ. ಅಂದರೆ ಜನಗಳಿಗೆ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ ಅದು ಗೊತ್ತಿಲ್ಲ, ಬಟ್ ನಂಗೆ ಇಷ್ಟ ಆಗ್ತದೆ. ದಟ್ ಈಸ್ ದ ಸಿಂಪ್ಲೆಸ್ಟ್ ಜಡ್ಜ್ಮೆಂಟ್. ಇಟ್ ಇಸ್ ನಾಟ್ ಅ ವೆರಿ ರಾಕೆಟ್ ಸೈನ್ಸ್ ಥರ ಏನಿಲ್ಲ. ಆದರೆ ಈ ಥರ ಅಂದರೆ 2 ಥರ ಸಿನಿಮಾ ಮಾಡೋರಿದ್ದಾರೆ. ಜನರ ಮೀಟರ್ ಹಿಡ್ಕೊಂಡು ಮಾಡೋದು ಅಂತ ಕರೀತಾರೆ. ಬಟ್ ನನಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ. ಯಾಕಂದರೆ ನಾನು ಜನರಿಗಿಂತ ದೊಡ್ಡವನಲ್ಲ, ನಾನು ಜನರಲ್ಲಿ ಒಬ್ಬ. ಜನ ಅಂತ ನೀವು ಕರಿಬೇಕಾದ್ರೆ ನಾನು ಅಲ್ಲಿದ್ದೀನಿ, ಅದರಲ್ಲಿ ನಾನು ಒಬ್ಬ ಇದ್ದೀನಿ. ಆ ಕಾರಣದಿಂದಾಗಿ ನನಗಿಷ್ಟ ಆಗುವಂಥದ್ದು ತುಂಬ ಜನರಿಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ನಿಮಗೆ ಯಾವುದೋ ಒಂದು ಐಸ್ ಕ್ರೀಮ್ ಇಷ್ಟ, ನನಗೂ ಅದೇ ಇಷ್ಟ ಅಂತ ಹೇಳ್ತೀನಲ್ವ ನಾನು. ಹಾಗಾದರೆ ಆ ಐಸ್ ಕ್ರೀಮ್ ಇಷ್ಟಪಡೋ ನಮ್ಮ ಥರನೇ ಇಬ್ಬರ ಥರನೇ ತುಂಬ ಜನ ಇದ್ದಾರೆ ಅಂತ ಆಯಿತು. ಅವರಿಗೆ ಐಸ್ ಕ್ರೀಮ್ ಮಾಡ್ತೀನಿ ನಾನು ಅಷ್ಟೇ. ಅವರಿಗೆ ಐಸ್ ಕ್ರೀಮ್ ಮಾಡಿ ಅವ್ರನ್ನೇ ಕರೆಯೋಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಇಷ್ಟ ಆದರೆ ತುಂಬ ಒಳ್ಳೆಯದು, ಇಷ್ಟ ಆಗಿಲ್ಲ ಅಂದರೆ ಹೌದಾ ಏನೋ ಸ್ವಲ್ಪ ಹಾಳು ಮಾಡಿದೆ, ನೆಕ್ಸ್ಟ್ ಟೈಮ್ ನೋಡೋಣ ಅಂತ. ಐ ಥಿಂಕ್ ದ್ಯಾಟ್ ಈಸ್ ದ ಥಿಂಗ್. ಅಂದರೆ ಇಟ್ ಕಮ್ಸ್ ಫ್ರಮ್ ಅ ಕ್ಯೂರಿಯಸ್ ಆಡಿಯನ್ಸ್. ನನಗೆ ಈ ಕತೆ ನೋಡಬೇಕು ಗುರು, ನನಗೂ ಗೊತ್ತಿಲ್ಲ ಏನಾಗುತ್ತೆ ಅಂತ. ಈ ಶಿವ ಮತ್ತು ಹರಿ ಏನಾಗ್ತಾರೆ ನನಗೂ ಗೊತ್ತಿಲ್ಲ, ನಾನು ಇವರಿಬ್ಬರನ್ನ ನೋಡಬೇಕು, ನಾನು ಇವರಿಬ್ಬರನ್ನ ಮಾಡಿ ನೋಡಬೇಕು. ಯಾಕಂದರೆ ಯಾರೂ ಮಾಡ್ತಾ ಇಲ್ಲ, ಇದನ್ನು ಯಾರೂ ಮಾಡಿಲ್ಲ. ನನಗಿದು ಕಾಡ್ತಾ ಇದೆ. ಯಾಕೆ ನಾವು ಇಷ್ಟು ಈಗೋಯಿಸ್ಟಿಕ್ಕು, ಯಾಕೆ ಇಷ್ಟು ಒಳ್ಳೆ ಫ್ರೆಂಡ್ಸು ಹೊಡ್ಕೊಂಡು ಸತ್ತೋಗ್ಬಿಟ್ರು, ಅಯ್ಯೋ ಅವ್ರು ಹಾಗೆ ಇರಬಾರ್ದಿತ್ತು, ಅವ್ರ ಗುಂಡಿನ ಅವರೇ ಯಾಕೆ ತೋಡ್ಕೊಂಡ್ರು, ಇದೆಲ್ಲ ನಂಗೆ ನೋಡಬೇಕು ಅನ್ನೋ ಕಾರಣದಿಂದಾಗಿ ನಾನು ಅದನ್ನು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀನಿ. ಆ 2 ಪಾತ್ರಗಳು ನನ್ನ ತಲೆಯಲ್ಲಿರುತ್ತೆ. ಅವ್ರು ಏನು ಹೋದರು, ಎಲ್ಲಿಗೆ ಹೋದರು, ಪಾತ್ರ ಭಾಳ ಖುಷಿ ಕೊಡಿಸು, ತುಂಬ ಖುಷಿ, ಕುತೂಹಲ. ದ ವೇ ಯು ಟಾಕ್, ದ ವೇ ಯು ಲುಕ್ ಅಟ್ ಲೈಫ್, ಇವೆಲ್ಲ ನೆನ್ನೆ ಮೊನ್ನೆ ಆಗಿದ್ದಲ್ಲ. ಅಂದರೆ ನಾವೆಲ್ಲ ಕೊನೆಯವರೆಗೂ ಒಂದು ಕಾಕ್ಟೇಲ್, ಪ್ರತಿ ದಿನ ಪ್ರತಿ ಜನಗಳು ಘಟನೆಗಳು ಎಲ್ಲ ನಮ್ಮನ್ನು ಬದಲಾಯಿಸ್ತಾ ಹೋಗುತ್ತೆ. ಬದಲಾಯಿಸ್ಕೊಳ್ಳೋಕೆ ಬಿಟ್ರೆ ಕೆಲವುದು ನಾವೇ ಬಿಡದೆ ಅದು ಅರಿವಾಗೋ ಹೊತ್ತಿಗೆ ಎಲ್ಲ ಬದಲಾಗಿ ಹೋಗಿರುತ್ತೆ. ಓ ಹಿಂಗೆ ಆಗೋಯ್ತಾ ಓ ಅಂತ. ನಿಮ್ಮ ಇನ್ಸ್ಪಿರೇಷನ್ ಯಾರು? ಅಂದರೆ ಭಾಳ ನಿಮ್ಮಂಥವ್ರ ಜೊತೆಗೆ ಮಾತಿಗೆ ಅಂತ ಕೂತ್ಕೊಂಡಾಗ ಒಂದು 24 ವಿಂಡೋ ನಿಮಗೆ ಗೊತ್ತಿಲ್ದಿರೋಂಗೆ ನಮ್ದು ಓಪನ್ ಮಾಡಿಬಿಡ್ತೀರ. ಅಲ್ಲಿ ಓಪನ್ ಮಾಡೋದಕ್ಕೆ ಫಸ್ಟು ನೀವು ಅಂಥ ಜಾಗದಲ್ಲಿ ಫಸ್ಟ್ ಇದ್ದಿರಬೇಕಲ್ಲ. ಮೇ ಬಿ ನಿಮ್ಮ ಲೈಫ್ನ ಕುತೂಹಲಗಳು ನಿಮ್ಮನ್ನು ಆ ಕಡೆ ಕರ್ಕೊಂಡು ಹೋಗಿರ್ಬೋದು. ಸೊ ಹೂಸ್ ಯುವರ್ ಇನ್ಸ್ಪಿರೇಷನ್? ಐ ಥಿಂಕ್ ಇಟ್ ವುಡ್ ಬಿ ವೆರಿ ಕಾಂಟ್ರವರ್ಷಿಯಲ್, ಬಟ್ ಐ ವುಡ್ ಡೆಫಿನೆಟ್ಲಿ ಸೇ ಇಟ್. ನನ್ನ ಬದುಕಲ್ಲಿ ನಾನು ಏನಾದರೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ಅಂತ ಆದರೆ, ನಾನು ಓಶೋ ಅವರ ಬುಕ್ಗಳನ್ನು ಓದಿದಾಗ ನನ್ನ ಜೀವನಕ್ಕೆ ಮೆಡಿಟೇಷನ್ ಅಂದರೆ ಆ್ಯಕ್ಚುಲಿ ಏನು ಅಂತ ಎಂಟರ್ ಆಗಿದ್ದು ಯಾವುದೋ ಒಂದು ಓಶೋ ಅವರ ಬುಕ್ ಓದಿ ನಾನು ಅದರಲ್ಲಿರುವಂಥ ಯಾವುದೋ ಒಂದು ವಿಷಯನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದೇ ರೀತಿ ನಾನು ಡಿಗ್ರಿ ನಾನು ಏನೋ ಮಾಡ್ತಾ ಇದ್ದೀನಿ, ಬಟ್ ಸಡನ್ನಾಗಿ ನನಗೇನೋ ಆಯಿತು, ಸಣ್ಣದೇನೋ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಯು ಕ್ಯಾನ್ ಕಾಲ್ ಇಟ್ ಮೆಡಿಟೇಷನ್ ಆರ್ ಲೈಕ್ ಸಮಥಿಂಗ್. ಬಟ್ ಆ ಒಂದು ವಿಂಡೋ ಇದೆಯಲ್ವ, ದಟ್ ಚೇಂಜ್ ಮೈ ಲೈಫ್ ಫಾರ್ ಶ್ಯೂರ್, ಡೆಫಿನೆಟ್ಲಿ. ಸೊ ಯು ಕ್ಯಾನ್ ಕಾಲ್ ಹಿಮ್ ಎನಿಥಿಂಗ್. ಐ ಡೋಂಟ್ ಹ್ಯಾವ್ ಓಶೋ ಇಸ್ ಯುವರ್ ಇನ್ಸ್ಪಿರೇಷನ್. You cannot call inspiration. Oh, it's fine. I don't know what to call it. He might be the opener of the window. ಅಂದರೆ ಒಂದು ಬದುಕಿನ ಅಲ್ಲಿ ಮಾತ್ರ ಇಲ್ಲಿ ನೋಡು ಅಂತ, ಒಂದು ದಿಕ್ಕನ್ನು ಒಂಚೂರು ಇಲ್ಲಿ ನೋಡು ಅಂತ ತೋರಿಸ, ದಿಕ್ಕನ್ನು ಹಿಂಗಲ್ಲ ಹಿಂಗೆ. ಓಹೋ. ಮಲಯಾಳಂ ಆಸ್ ಅನ್ ಇಂಡಸ್ಟ್ರಿ, ಯಾಕಂದರೆ ನಿಮಗೂ ಕುತೂಹಲ ಇರುತ್ತೆ, ಪ್ರತಿ ಇಂಡಸ್ಟ್ರಿನೂ ಹೇಗಿರುತ್ತೆ, ಹೌ ಡಿಫ್ರೆಂಟ್ ಇಸ್ ಇಟ್? ನಿಮ್ಮ ಅಬ್ಸರ್ವೇಷನ್ಸ್ ಏನು ಆ ಇಂಡಸ್ಟ್ರಿ ಬಗ್ಗೆ? ಒಂದು ಅಲ್ಲಿರುವಂಥ ಕೊಲಾಬ್ರೇಷನ್ಗಳನ್ನು ನಾವು ಕಲಿಬೇಕು ಅಂತ ಅನ್ನಿಸ್ತು.
ಇದೆಲ್ಲ ಕೊಲಾಬ್ರೇಷನ್. ಅಂದ್ರೆ? ಅಂದರೆ ಈಗ ಎಕ್ಸಾಂಪಲ್, ಈಗ ಯಾವುದೋ ಒಂದು ಹಿಟ್ ಸಿನಿಮಾ ತಗೊಳ್ಳಿ, ಆವೇಶಂ ಅನ್ನುವಂಥ ಸಿನಿಮಾ ತಗೊಳ್ಳಿ, ಅಲ್ಲಿರುವಂಥ ಎಲ್ಲ ಟೆಕ್ನಿಷಿಯನ್ಗಳು ಕೂಡ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಅಥವಾ ದೊಡ್ಡ ದೊಡ್ಡ ಸ್ಟಾರ್ಗಳು. ಸೊ ಅವರೆಲ್ಲ ಬಂದು ಮಾಡೋದ್ರಿಂದ ಆ ಇಡೀ ಪ್ರಾಜೆಕ್ಟ್ ಇನ್ನೊಂದು ಲೆವೆಲ್ ಮೇಲೆ ಹೋಗುತ್ತೆ. ಟುಗೆದರ್. ಹೌದು, ಅನ್ವರ್ ರಶೀದ್ ಅದರ ಪ್ರೊಡ್ಯೂಸರು. ಅನ್ವರ್ ರಶೀದ್ ಈಸ್ ಡೈರೆಕ್ಟರ್ ಆಫ್ ಪ್ರೊಡ್ಯೂಸರ್ ಆಫ್ ಬ್ಯಾಂಗ್ಳೂರ್ ಡೇಸ್, ಡೈರೆಕ್ಟರ್ ಆಫ್ ಉಸ್ತಾದ್ ಹೋಟೆಲ್ ಅನ್ನುವಂಥ ಸಿನಿಮಾ, ಟ್ರಾನ್ಸ್ ಸಿನಿಮಾದ ಡೈರೆಕ್ಟರ್ ಅವರು. ಆ್ಯಂಡ್ ಅದು ಅವ್ರು ಇದರ ಪ್ರೊಡ್ಯೂಸರು. ಅಲ್ಲೊಂದು ಕೊಲಾಬ್ರೇಷನ್ ಬಂತು. ಸೊ ಆಮೇಲೆ ಈಗ ಅದ್ರಲ್ಲಿ ಫಹದ್ ಫಾಸಿಲ್ ಇದ್ದಾರೆ. ಆ್ಯಂಡ್ ಇದರ ಡೈರೆಕ್ಟರ್ ಆ್ಯಕ್ಚುಲಿ ಹಿಂದ್ಗಡೆ ರೋಮಾಂಚಮ್ ಅನ್ನುವಂಥ ಸೂಪರ್ ಹಿಟ್ ಸಿನಿಮಾ ಮಾಡಿದವರು. ಅಲ್ಲಿಗೆ ಇನ್ನೊಂದು ಕೊಲಾಬ್ರೇಷನ್ ಆಯಿತು, ಅವರ ಸ್ಕ್ರಿಪ್ಟ್ ಅದು. ಈ 3 ಹೆಸರು ಬಂದಾಗ ಒಂದು ಸ್ಟ್ರೆಂತ್ ಬಂತು. ಶೈಜು ಖಾಲಿದ್ ಅನ್ನುವಂಥ ಸಿನಿಮಾಟೋಗ್ರಫರ್ ಬರ್ತಾರೆ. ಹಿ ಈಸ್ ಅ ವೆರಿ ವೆರಿ ಬಿಗ್ ನೇಮ್, ಹಿ ನೋಸ್ ಹೌ ಟು ಮೇಕ್ ಸಿನಿಮಾಸ್. ಸೊ ಅಲ್ಲಿಗೆ ಬಂದಾಗ ಇನ್ನೊಂದು ಸ್ಟ್ರೆಂತ್ ಬಂತು. ಸುಶೀನ್ ಶ್ಯಾಮ್ ಅನ್ನುವಂಥ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಬರ್ತಾರೆ, ಅವರು ಈಗ ಅಲ್ಲಿ ಅನಿರುದ್ಧ್. ಸೊ ಇದೆಲ್ಲದೂ ಬಂದಾಗ ಈಗ ಯೋಚನೆ ಮಾಡಿ, ಅವರ ಮ್ಯೂಸಿಕ್ ತೆಗೆದ್ರೆ ಸಿನಿಮಾ ಒಂದು ಲೆವೆಲ್ಗೆ ಡೌನ್ ಇಳಿಯುತ್ತೆ. ಫಹದ್ ಫಾಸಿಲ್ ಆ್ಯಕ್ಟಿಂಗ್ ತೆಗೆದ್ರೆ ಇನ್ನೊಂದು ಲೆವೆಲ್ ಡೌನ್ ಇಳಿಯುತ್ತೆ. ಅದೇ ಅನ್ವರ್ ರಶೀದ್ ಅವರ ಪ್ರೊಡಕ್ಷನ್ ವ್ಯಾಲ್ಯೂ ತೆಗೆದ್ರೆ ಒಂದು ಲೆವೆಲ್ ಡೌನ್ ಇಳಿಯುತ್ತೆ. ಈ ಥರದ ಎಲ್ಲ ವ್ಯಾಲ್ಯೂಗಳನ್ನು ಒಬ್ಬೊಬ್ಬರ ಒಂದೊಂದು ಸೈಡಿಂದ ಕೊಡ್ತಾ ಇರೋದ್ರಿಂದ ಇಲ್ಲಿರಬೇಕಾದ ಸಿನಿಮಾ ಅದು ಇಲ್ಲಿಗೆ ಹೋಗುತ್ತೆ. ಸೊ ನಮ್ಮಲ್ಲೂ ಕೂಡ ಅದು ಆಗಬೇಕು ಅಂತ ನನಗೆ ಆಸೆ. ಈ ಲೆಕ್ಕಾಚಾರದ ಮಧ್ಯ ರಾಜ್, ರಿಷಬ್ ಆ್ಯಂಡ್ ರಕ್ಷಿತ್ ಅವರು 3 ಕಾಂಬಿನೇಷನಲ್ಲಿ ಏನೋ ಪ್ರಾಜೆಕ್ಟ್ಸ್ಗಳಂತೆಲ್ಲ ಅದು ಒಂದು ಟೈಮಲ್ಲಿ ಇತ್ತು. ಆ್ಯಕ್ಚುಲಿ ರಕ್ಷಿತ್ ಮಾಡಬೇಕಿತ್ತು, ಬಟ್ ಅದು ಬೇರೆ ಬೇರೆ ಕಾರಣಗಳಿಂದ ಬರೆದಿದ್ದಾರೆ ಒಂದು ಲೆವೆಲ್ಗೆ, ಆಮೇಲೆ ನಿಂತು ಹೋಯಿತು. ಈಗ ಅವರು ರಿಚರ್ಡ್ ಆ್ಯಂಥನಿ ಅನ್ನುವಂಥ ಸಿನಿಮಾದ ಹಿಂದಿದ್ದಾರೆ. ರಿಷಬ್ ಅವರು ಕಾಂತಾರ ಮಾಡ್ತಾ ಇದ್ದಾರೆ. ಸೊ ಸದ್ಯಕ್ಕಲ್ಲ, ಒಂದು ತುಂಬ ವರ್ಷಗಳವರೆಗೆ ಅದು ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ. ಬಿಕಾಸ್ ಆಫ್ ನಿಮ್ಮ ಫೇಸ್, ನಿಮ್ಮ ಒಂದು ಎಲ್ಲಿದ್ದೀವಿ ನಾವು, ಯಾವ್ದು ಮಾಡ್ತಾ ಇದ್ದೀವಿ ಅಂದರೆ ಆ ಕಾರಣದಿಂದ ಐ ಥಿಂಕ್ ಐ ವಾಂಟ್ ಬೋತ್ ಆಫ್ ದೆಮ್ ಟು ವಿನ್ ಬಿಗ್. ಕಾಂತಾರದಿಂದ ಇರ್ಬೋದು, ರಿಚರ್ಡ್ ಆ್ಯಂಥನಿಯಿಂದ ಇರ್ಬೋದು. ಆಗ ತುಂಬ ನಮಗೆ ಕನ್ನಡಕ್ಕೆ ಒಂದು ಒಳ್ಳೆಯ ಸಿನಿಮಾಗಳು ವಿನ್ ಆದ ತಕ್ಷಣ ನಮಗೆ ಇನ್ನಷ್ಟು ಲಾಭ ಬರುತ್ತೆ. ಬೇಗ ಆಗಬೇಕಷ್ಟೆ. ನನಗೆ ಮಮ್ಮೂಟಿ ಸರ್ ಜೊತೆ ವರ್ಕ್ ಮಾಡೋಕ್ಕೆ ಸಿಕ್ಕಿದ್ದು ತುಂಬ ದೊಡ್ಡ ಎಕ್ಸ್ಪೀರಿಯನ್ಸ್. ಯಾಕಂದರೆ ನಾನು ಅವರು ಬೇರೆ ಬೇರೆ ಪಾತ್ರಗಳನ್ನು ಯಾವ ರೀತಿ ಅಪ್ರೋಚ್ ಮಾಡ್ತಾರೆ, ನೀವೆಲ್ಲ ನನ್ನ ಹತ್ರ ಕೇಳಿರೋ ಪ್ರಶ್ನೆಗಳನ್ನೆಲ್ಲ ನಾನು ಅವ್ರ ಹತ್ರ ಕೇಳ್ತಾ ಇದ್ದೆ. ಹೌ ಡು ಯು ಚೂಸ್ ಸ್ಕ್ರಿಪ್ಟ್ ಸರ್? ನೀವು ಕಾದಲ್ ಅಂತ ಒಂದು ಸಿನಿಮಾ ಮಾಡ್ತೀರಾ, ನೀವು ಕಣ್ಣು ಸ್ಕ್ವಾಡ್ ಅಂತ ಸಿನಿಮಾ ಮಾಡ್ತೀರಾ, ಅದ್ರ ಜೊತೆಗೆ ಈ ಥರ ಎಲ್ಲ ಮಾಡ್ತೀರಾ, ಹೇಗೆ? ಲೈಕ್ ಬಿಕಾಸ್ ಈಸ್ ಬೀನ್ ಸಕ್ಸಸ್ಫುಲ್ ಲಾಸ್ಟ್ 5 to 6 years, ಈಸ್ ಸೂಪರ್ ಸಕ್ಸಸ್ಫುಲ್. ಆ್ಯಂಡ್ 400 ಮೂವೀಸ್, 400+. ಒಂದು ವರ್ಷಕ್ಕೆ ಅವ್ರದ್ದು ಎಷ್ಟು ಸಿನಿಮಾ ರಿಲೀಸ್ ಆಗಿರ್ಬೋದು ಹೇಳಿ? ಹೈಯೆಸ್ಟ್ ಅಂದರೆ 40, 36. ಹೈ, ಬಟ್ ಗ್ರೇಟ್ ನೀವು 40 ಅಂತ ಹೇಳಿ. ಬಟ್ 36 ಆದರೆ ಇದನ್ನು ಯಾವಾಗ ಶೂಟ್ ಮಾಡಿದ್ರು, ಯಾವಾಗ ಎಕ್ಸಾಕ್ಟ್ಲಿ. ಅಂದರೆ ನೀವು 15 ದಿವಸಕ್ಕೆ ಒಂದು ಸಿನಿಮಾ ಶೂಟ್ ಮಾಡಿದ್ರು 30 ಆಯಿತು. ಕ್ರೇಜಿ. ಅಲ್ಲ 30 ಆಗಿಲ್ಲಲ್ಲ, 24 ಆಯ್ತಲ್ವ? ಹೌದು, 24 ಆಯಿತು. ಬಟ್ ಸ್ಟಿಲ್ 36 ಸಿನಿಮಾಸ್ ಇನ್ 1 year. ಆ 36 ಸಿನಿಮಾ ಇವ್ರದ್ದು ರಿಲೀಸ್ ಆಗಬೇಕಾದ್ರೆ ಅದೇ ವರ್ಷ ಮೋಹನ್ ಲಾಲ್ ಸರ್ದು 32 ಸಿನಿಮಾ ರಿಲೀಸ್ ಆಗಿತ್ತು. 2 ಸ್ಟಾರ್ಗಳು ನಾವು 2-3 ಮಾಡೋದ್ರಲ್ಲಿ ಸುಸ್ತಾಗಿ ಹೋಗ್ತೀವಿ. ಬಟ್ ಐ ಡೋಂಟ್ ನೋ ಹೌ, ಬಟ್ ದೇ ಹ್ಯಾವ್ ಡನ್ ಇಟ್. ಆ ಕಾರಣದಿಂದ ಅಂದರೆ ಅವ್ರು 3 ವರ್ಷದಲ್ಲಿ 105 ಸಿನಿಮಾ ಮಾಡಿದರು. ಅದು ಹೇಗೆ? ಏನು ಹೇಳ್ತಾ ಇದ್ರು? ಅವರು ಒಂದು ಕ್ಯಾರೆಕ್ಟರ್ ಬಗ್ಗೆ ಕೇಳಿದೆ. ಅದರಲ್ಲಿ ಅವರು ಫಿಶರ್ಮನ್, ಅವರಿಗೆ ಮಗಳಿರ್ತಾಳೆ, ಇವರಿಗೆ ತುಂಬ ಟ್ರಾಜಿಕ್ ಸಿನಿಮಾ ಅದು. ಅವರು ಅದರಲ್ಲಿ ವಾಯ್ಸನ್ನು ಯಾವ ರೀತಿ ಯೂಸ್ ಮಾಡಿದ್ರು ಅಂತ. ಆ್ಯಕ್ಚುಲಿ ಅವ್ರ ವಾಯ್ಸಲ್ಲಿ, ಅವರು ಮುಖದಲ್ಲಿ ನಗ್ತಾ ಇದ್ದಾರೆ, ವಾಯ್ಸಲ್ಲಿ ಅಳ್ತಾ ಇದ್ದಾರೆ. ಅದನ್ನು ಆ್ಯಕ್ಚುಲಿ ಹೋಗ್ಬೇಕಾದ್ರೆ ದುಬೈಯಲ್ಲಿ ಫ್ಲೈಟಲ್ಲಿ ಮಾಡಿ ತೋರಿಸಿದ್ರು. ನನಗೆ ಇಲ್ಲೆಲ್ಲ ಕೈಯೆಲ್ಲ ಒಂಥರ ರೋಮಾಂಚನ ಆಗೋಯ್ತು. ಇಂಥ ದೊಡ್ಡ ಪರ್ಫಾರ್ಮರ್ ಇದನ್ನು ಹೇಳ್ಕೊಡ್ತಾ ಇದ್ದಾರೆ. ಆ್ಯಂಡ್ ಇಟ್ ವಾಸ್ ಮ್ಯಾಜಿಕಲ್ ಪರ್ಫಾರ್ಮೆನ್ಸ್. ನಾನು ಇಲ್ಲಿ ತನಕ ಯಾವ ಮನುಷ್ಯನು ಆ ಲೆವೆಲಿಗೆ ಪರ್ಫಾರ್ಮ್ ಮಾಡಿದ್ದು ಲೈವ್ ಆಗಿ ನೋಡೇ ಇಲ್ಲ. ಆ್ಯಂಡ್ ಐಮ್ ಲೈಕ್ ವಾವ್, ಎಂತ ಭಾಳ ಖುಷಿ ಆಗೋಯ್ತು. ನನಗೆ ಫೀಸ್ ಕೊಟ್ಟಿಲ್ಲ ಅಂದರೂ ಅದೊಂದು ಸೀನ್ ಅವ್ರು ಮಾಡಿ ತೋರಿಸ್ತಾರೆ, ನಾನು ಆ್ಯಕ್ಟ್ ಮಾಡ್ತಿದ್ದೆ. ನಾನು ಅಂದರೆ ನನ್ನ ಅಕೌಂಟಲ್ಲಿ ದುಡ್ಡಿದ್ರೆ, ಬಿಕಾಸ್ ಇಟ್ ಇಸ್ ಸಚ್ ಅ ಗ್ರೇಟ್ ಥಿಂಗ್. ಅಷ್ಟು ಚೆನ್ನಾಗಿ ಮಾಡಿ ತೋರಿಸಿದ್ರು. ಆಗ ನನಗೆ ಅನ್ನಿಸ್ತು ಓಕೆ. ಆ್ಯಂಡ್ ಅವ್ರದ್ದು ಡಿಫ್ರೆನ್ಸ್ ಏನಂದರೆ, ಅವ್ರು ಪ್ರತಿ ಸಿನಿಮಾದ ಕ್ಯಾರೆಕ್ಟರ್ಗಳನ್ನು ಕೂಡ ಅವರು ಬೇರೆ ರೀತಿ ಕಾಣಿಸ್ಬೇಕು ಅಂತ ಮಾಡ್ತಾರೆ. ದೇರ್ ಆರ್ 2 types ಆಫ್ ಆ್ಯಕ್ಟರ್. ಒಂದು ನ್ಯಾಚುರಲ್ ಆ್ಯಕ್ಟರ್ಸ್, ಅವರು ಎಲ್ಲ ಪಾತ್ರಗಳಲ್ಲೂ ಒಂದೇ ಥರ ಕಾಣಿಸ್ತಾ ಇರ್ತಾರೆ. ಮಮ್ಮೂಟಿ ಸರ್ ಎಲ್ಲ ಪಾತ್ರಗಳು ಬೇರೆ ಥರ ಕಾಣಿಸ್ಬೇಕು ಅಂತ ಏನೋ ವರ್ಕ್ ಮಾಡ್ತಾ ಇರ್ತಾರೆ. ಅದು ಹೇಗೆ ವರ್ಕ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಹೂ ವುಡ್ ಮಿಸ್ ದ್ಯಾಟ್? The legend himself, how he's thinking, how he's bringing. ನಾನು ಇನ್ನೂ ಒಂದು ಮಾತಾಡಿ ಅಂತ ನಾನು ಸುಮ್ಮನೆ ನಿಂತ್ಕೊಂಡು ಫ್ಲೈಟಲ್ಲಿ ಕ್ವಶನ್ ಕೇಳ್ತಾ ಇದ್ದೆ ಅವ್ರ ಹತ್ರ. ಇದು ನಿಜಾನ? ಇತ್ತೀಚೆಗೆ OTTನಲ್ಲೆಲ್ಲ ಸಿನಿಮಾಗಳು ತಗೊಳ್ಳೋದು ಕಷ್ಟ ಆಗ್ಬಿಡಿದೆ. ಈಗ ಉದಾಹರಣೆಗೆ ಏಕಂ, ನಿಮ್ದೇ ವೆಬ್ ಸೀರೀಸು, ಈಗ ರೀಸೆಂಟಾಗಿ ಕೆಲವು OTTs ಎಲ್ಲ ರಿಜೆಕ್ಟ್ ಮಾಡಿ ಫೈನಲಿ ದೇ ಸೆಡ್ ಅದನ್ನ ಹೇಗೆ ಪರ್ ಟಿಕೆಟ್ ಮೂಲಕ ಸಿನಿಮಾ ತೋರಿಸ್ತಾರೋ ಪರ್ ವ್ಯೂ ಪ್ರಕಾರ ಯು ವಿಲ್ ಸೆಲ್ ಇಟ್ ಅಂತ. ಸೊ ಈ ಥರದೆಲ್ಲ ಟ್ರೆಂಡ್ಸ್ಗಳು
Time and again we hear all of this. Correct. Is it tough for OTTs to take movies today? ಅಂದರೆ ಅದನ್ನು ಯೂಟ್ಯೂಬ್ ಲೆಕ್ಕದಲ್ಲಿ ಈಗ ಹೆಂಗೆ ಒಂದೊಂದು ವ್ಯೂಗೆ ಜನಗಳಿಂದ ದುಡ್ಡು ಬರುತ್ತಲ್ಲ ಗೂಗಲ್ ಆ್ಯಡ್ಸಿಂದ, Correct. ಅದೇ ಥರ ಓ ಟಿ ಟಿನೂ ಸ್ಟ್ರೀಮ್ ಮಾಡಿ ಇಷ್ಟು ವ್ಯೂಸಿಗೆ ಇಷ್ಟು ದುಡ್ಡು ಅಂತೆಲ್ಲ ಕೊಡೋ ಲೆವೆಲ್ಗೂ ಇದೆ ಅಂತ Correct, ನೋಡಿದ್ದೀವಿ. correct, ಸೊ ಹೌ ಡು ಯು ಲುಕ್ ಅಟ್ ಆಲ್ ಆಫ್ ದಿಸ್? ಇಟ್ಸ್ ಫೈನ್. ಸೊ ನೀವು ಸಮುದ್ರಕ್ಕೆ ಹೋದ್ಮೇಲೆ ರಫ್ ಇದೆ ಸಮುದ್ರ ಅಂದರೆ ಏನು ಮಾಡೋದು? ಬಂದಾಗಿದೆ. ಮೀನು ಹಿಡಿಬೇಕು ಅಂದರೆ ನೀವು ಕಷ್ಟಪಡಬೇಕಂದ್ರೆ ಕಷ್ಟಪಡೋಣ. ಸ್ವಲ್ಪ ಸುಲಭ ಮಾಡಿ ಬೇರೆಯವ್ರು ಕೊಡಬೇಕು ಅನ್ನೋದು ಸ್ವಲ್ಪ ನನಗದು ಸರಿಯಾಗಿ ಕಾಣಿಸಲ್ಲ. ಯಾಕೆ ಅಂದರೆ ಓ ಟಿ ಟಿ ಅವರು ನಮ್ಮನ್ನು ಒಂದು ಲ್ಯಾಂಗ್ವೇಜ್ ಅವರು ಅಂತ ತುಳಿತಿದ್ದಾರೆ ಅನ್ನೋದು ನಾನು ಒಪ್ಕೊಳ್ಳಲ್ಲ. ಅಂದರೆ ಕನ್ನಡ ಸಿನಿಮಾಗಳಿಗೆ ಕನ್ನಡ ಇದಕ್ಕೆ ಹಿಂಗೆ ಆಗ್ತಾ ಇದೆ ಅನ್ನೋದು ಅದನ್ನು ಒಪ್ಕೊಳ್ಳಲ್ಲ. ರೈಟ್. ಬಟ್ ಕನ್ನಡ ಸಿನಿಮಾಗಳಿಗೆ ಮಾತ್ರ ಹೀಗಾಗ್ತಿದೆಯಾ ಅಂದರೆ ಅದು ಸತ್ಯ. ಆದರೆ ಯಾಕೆ ಆಗ್ತಿದೆ ಅಂದರೆ ನಾವು ಮಾರ್ಕೆಟ್ ಬಿಲ್ಡ್ ಮಾಡಿಲ್ಲ, ಅದು ನಮ್ಮ ತಪ್ಪು. ನೀವು ಮಾಡ್ತಾ ಇರೋವಂತಹ ಒಂದು ಸ್ವೀಟ್ಗೆ ಇರೋದೇ 4 ಕಸ್ಟಮರ್ ಆದರೆ ಅವನದನ್ನು 50 ಪೈಸೆ ಕೊಟ್ಟೆ ತಗೋತಾನೆ. ನೀವೇ ಅವಾಗ ಕಸ್ಟಮರ್ನ 10 ಮಾಡುವಂಥ ಸಾಧ್ಯತೆ ನಿಮಗಾದಾಗ ಅವ್ನು 4 ರೂಪಾಯಿಗೆ ಬರ್ತಾನೆ. ನಾವು ಇದಲ್ವಾ ಸಿಂಪಲ್ ಲಾಜಿಕ್ ಅಲ್ವಾ? ಅಲ್ಲಿ ಕೂತ್ಕೊಂಡಿರುವಂಥ ಡಿಮ್ಯಾಂಡ್ ವರ್ಸಸ್ ಸಪ್ಲೈ ಅಷ್ಟೇ. ಆ್ಯಂಡ್ ಫೈನಲಿ ಬಿಸ್ನೆಸ್ ಅವನು ಅಲ್ಲಿ ಕೂತ್ಕೊಂಡಿರೋದು ವ್ಯಾಪಾರ ಮಾಡೋದಕ್ಕೆ. ಇಲ್ಲಿರುವಂಥ ಮಲ್ಟಿಪ್ಲೆಕ್ಸ್ ಅವ್ರು ಇರ್ಬೋದು ಅಥವಾ ಇಲ್ಲಿರುವಂತಹ ಓ ಟಿ ಟಿ ಅವ್ರು ಇರ್ಬೋದು, ವ್ಯಾಪಾರ ಮಾಡೋಕ್ಕೆ ಕೂತಿದ್ದಾರೆ, ವ್ಯಾಪಾರ ಮಾಡ್ತಾ ಇದ್ದಾರೆ. ನಾವು ವ್ಯಾಪಾರ ಮಾಡಬೇಕು. ಸೊ ನಮ್ಗೆ ವ್ಯಾಪಾರ ಮಾಡೋಕ್ಕೆ ಬಂದಿಲ್ಲ ಅಂದರೆ ನಮ್ಮ ಕೈ ಹಿಡೀರಿ ಅಂದರೆ ಹಿಡಿಯಲ್ಲ ಯಾರು ಕೂಡ. ಸೋತವ್ರ ಕೈ ಯಾರೂ ಹಿಡಿಯಲ್ಲ. ಹಾಗಾದರೆ ನಾವು ಗೆಲ್ಲಬೇಕು. ಗೆಲ್ಲೋದಕ್ಕೆ ಕಷ್ಟಪಡಬೇಕು, ಪಡೋಣ. ಆ್ಯಂಡ್ ನೇಮ್ ಶೇಮ್ ಮಾಡೋದು ಅಥವಾ ಬ್ಲೇಮ್ ಮಾಡೋದು, ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಲೆಟ್ಸ್ ವರ್ಕ್. ಜನ ಥಿಯೇಟ್ರಿಗೆ ಬರ್ತಿಲ್ಲ, ಬರೋ ಥರ ಸಿನಿಮಾ ಮಾಡಬೇಕು, ಮಾಡೋಣ. ಹಾಗಾದರೆ ಕೆಲವು ಸಿನಿಮಾಗಳು ತುಂಬ ಚೆನ್ನಾಗಿತ್ತು, ಸೋತೋದ್ವು, ಅದಾಗುತ್ತೆ, ಅದು ಹಾಗೇ ಆಗುತ್ತೆ. ಅದು ಏನೂ ಮಾಡೋಕ್ಕಾಗಲ್ಲ, ಅದು ಹಾಗೇ ಆಗುತ್ತೆ. ಯಾಕಂದರೆ ನಾವು ಕಾನ್ಸ್ಟೆಂಟಾಗಿ ಒಳ್ಳೆ ಸಿನಿಮಾಗಳನ್ನು ಫೀಡ್ ಮಾಡದೇ ಇದ್ದಾಗ ಎಲ್ಲೋ ಕೆಲವು ಒಳ್ಳೆ ಸಿನಿಮಾಗಳು ಸ್ಟ್ರಾಂಗ್ ಕಂಟೆಂಟ್ ಇದ್ದರೂ ಕೂಡ ಸೋತೋಗುವಂಥ ಚಾನ್ಸ್ ಇರುತ್ತೆ. ಅದನ್ನು ಹೊಟ್ಟೆಗೆ ಹಾಕ್ಕೊಳ್ಳದೆ ಮತ್ತೆ ಟ್ರೈ ಮಾಡ್ತಾ ಇರೋಣ. ವರ್ಷಕ್ಕೆ ಯಾವಾಗ 6ರಿಂದ 10 ಒಳ್ಳೆ ಕನ್ನಡ ಸಿನಿಮಾಗಳು ಬರುತ್ತೋ ಆ ವರ್ಷದಿಂದ ಕನ್ನಡ ಗೆಲ್ತು ಅಂತ ಅರ್ಥ. ನೀವು ವರ್ಷಕ್ಕೆ 2 ಸಿನಿಮಾ, ವರ್ಷಕ್ಕೆ 1 ಸಿನಿಮಾ, ನಾನು ಹೇಳೋದು ಥಿಯೇಟ್ರಲ್ಲಿ ಹಿಟ್ ಆಗುವಂಥ ಸಿನಿಮಾಗಳು. ಥಿಯೇಟ್ರಲ್ಲಿ ಯಾವಾಗ 6ರಿಂದ 10 ಸಿನಿಮಾಗಳು ಹಿಟ್ ಆಗುತ್ತೋ then we have arrived. Until next time, Raj. Thank you. ಸಿಗುವ. And more power to your thoughts. Thank you. And ನಮ್ಮ ಶೋ ಹೆಸರಿರೋ ಥರನೇ you will continue to stay curious in life. Yeah, definitely. And yes. continue to stay curious. Thank you so much. So that was Raj. So until next time, now ನಿಮ್ಮ Rapid Rashmi signing out of Just Curious with the line which will always remind you, stay curious in life. Thank you so much. Thank you. Thank you, Raj. Thank you so much. Yay! ಬಿಡುತ್ತೆ.